ಅರಿವಿನ ಹಬ್ಬ ಪ್ರವಚನ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ಅನಂತ ಪ್ರಣಾಮಗಳು. ಧ್ಯಾನ ಮತ್ತು ವ್ಯಾಸಂಗ ವೃತ್ತ ಸಂಸ್ಥೆಯ ಸಂಸ್ಥಾಪಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಕೀರ್ತಿಶೇಷ ಎಸ್ ಕೃಷ್ಣಮೂರ್ತಿಯವರು ಮತ್ತು ರುಕ್ಮಿಣಿ ಕೃಷ್ಣಮೂರ್ತಿಯವರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನ ಇದು ನನ್ನ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. 1988ರಲ್ಲಿ ನಾನು ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ 87ರಿಂದ ಬಂದಿದ್ದೆ. 88ರಲ್ಲಿ ಶ್ರೀಮತಿ ಉಮಾ ಕೃಷ್ಣಮೂರ್ತಿಯವರ ಅವರ ಮಗಳ ಪರಿಚಯ ಆಯಿತು. ಅವರು ಉಪನ್ಯಾಸ ಏರ್ಪಡಿಸಿದ್ವಿ. ಆ ನಂತರ ಅವರನ್ನು ಭೇಟಿ ಮಾಡೋಕ್ಕೆ ಮತ್ತೆ ಕಾರ್ಯಕ್ರಮ ಬೇಕು ಅಂದಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವ್ರ ಮನೆಗೆ ಹೋದಾಗ ಈ ಇಬ್ಬರು ಹಿರಿಯರ ಪರಿಚಯ ಆಯಿತು, ಕೃಷ್ಣಮೂರ್ತಿಯವರು ಮತ್ತು ರುಕ್ಮಿಣಿ ಕೃಷ್ಣಮೂರ್ತಿಯವರು. ನಂತರ ಅವರಿಂದ ಉಪನ್ಯಾಸ ಏರ್ಪಡಿಸ್ಬೇಕಂತ ಒಂದು ಯೋಚನೆ ಮಾಡಿಬಿಟ್ಟು ನಮ್ಮದು ಪ್ರತಿ ತಿಂಗಳ ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿಯವ್ರನ್ನ ಕೇಳ್ಕೊಳ್ತಾ ಇದ್ದೆ. ತುಂಬ ಸಹರ್ಷದಿಂದ ಬರ್ತಾಯಿದ್ರು. ಹಾಗೆ ರುಕ್ಮಿಣಿ ಕೃಷ್ಣಮೂರ್ತಿಯವರು ಬರ್ತಾಯಿದ್ರು. ಅದೇನೋ ಕೃಷ್ಣಮೂರ್ತಿಯವರ ಹತ್ರ ಹೋದ್ರೇ ಒಂದು ಡಿವೈನ್ ಫೀಲಿಂಗ್ ಬರ್ತಾಯಿತ್ತು. ಅವರ ಪುಟ್ಟ ಕಣ್ಣುಗಳಲ್ಲಿ ಒಂದು ತೀಕ್ಷ್ಣವಾದ ದೃಷ್ಟಿ, ಅದೇ ಒಂಥರ ನಮ್ಮನ್ನು ಸೆಳೆದು ಬಿಡ್ತಾ ಇತ್ತು. ನನ್ನ ಅನುಭವಗಳನ್ನು ನಿಮ್ಮ ಮುಂದೆ ಇದನ್ನು ಹೇಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಒಂದು ವಿಷಯವನ್ನು ಮಾತಾಡಬೇಕಾದ್ರೆ ಎಷ್ಟು ಮೃದುವಾಗಿ ಮಾತಾಡ್ತಾ ಇದ್ದು ಅಂದರೆ ನಮ್ಮ ಹೃದಯದೊಳಗೆ ಹೋಗ್ಬೇಕು, ಮನಸ್ಸಿನ ಆಳಕ್ಕೆ ಹೋಗ್ಬೇಕು. ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಅಲ್ಲಿ ಬಂದಾಗ ಅವರು ಮಾತಾಡಿಸಿ ಅವರು ಬರೆದಿರ್ತಕ್ಕಂಥ ಪುಸ್ತಕದ ಬಗ್ಗೆ ಹೇಳೋದು ಮತ್ತು ಅದರಲ್ಲಿರ್ತಕ್ಕಂಥ ವಿಚಾರವನ್ನು ನಮಗೆ ಹೇಳೋದು. ಅನೇಕ ಬಾರಿ ಅವರು ನಮ್ಮ ಕಾರ್ಯಕ್ರಮಗಳನ್ನು ನಾನು ಜೋಡಿಸ್ಕೊಂಡು ಅವರನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾಗ ಅವ್ರು ಕೇಳೋರು, ಇನ್ನೇನು ನಮ್ಮದು ವೆನ್ಯೂ ಬಂತು ಮಾತಾಡಲಿಕ್ಕೆ ಅಂದಾಗ ಇನ್ನು ಎಷ್ಟು ಸಮಯ ಇದೆ ಅನ್ನೋರು. ಇನ್ನು 10 ನಿಮಿಷ ಇದೆ. ಹಾಗಾದರೆ ಇಲ್ಲೇ ನಿಲ್ಲಿಸಿ ಗಾಡಿ, ಒಂದು 5 ನಿಮಿಷ ಬಿಟ್ಟು ಹೋಗೋಣ. ಬೇಗ ಹೋದರೆ ಆರ್ಗನೈಸರ್ಸಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ನಾವು ಎಂಗೇಜ್ ಮಾಡೋದು ಬೇಡ. ಸಮಯಕ್ಕೆ ಸರಿಯಾಗಿ ಹೋಗ್ಬಿಟ್ಟು ವೇದಿಕೆಗೆ ಹೋಗೋಣ ಅಂತ ಹೇಳಿದ್ರು. ಅಂದರೆ ಅದರ ಉದ್ದೇಶ ಏನು ಅಂದರೆ, ಕೆಲವೊಮ್ಮೆ ಅತಿಥಿಗಳಾಗಿ ಹೋದರೂ ಅದರಿಂದ ಬೇರೆಯವರಿಗೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ಅದನ್ನು ಹೇಳ್ತಾ ಇದ್ರು. ಮತ್ತು ಸಮಯ ಪಾಲನೆ, ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ಸಂಸ್ಥೆಯ ಅನೇಕ ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೀನಿ. ಹೋದಾಗ ಸ್ವತಃ ತಾವೇನೇ ಹೋಗಿ ಅವ್ರ ಜೊತೆಗೆ ಕೆಲವರು ಇರ್ತಾ ಇದ್ರು ಹಿರಿಯರು, ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ತಾವೇ ಸ್ವತಃ ಅಲ್ಲಿ ಎದುರುಗಡೆ ನಿಂತ್ಬಿಡೋರು, ಬಂದವ್ರನ್ನೆಲ್ಲ ರಿಸೀವ್ ಮಾಡೋದು ಮತ್ತು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭ. ಮತ್ತು ಯಾರು ಉಪನ್ಯಾಸ ಕೊಡ್ತಾರೆ ಅವ್ರಿಗೆ ಕೊಟ್ಟ ಸಮಯ ಇನ್ನೂ ಇವರು ಬೇಗ ಮುಗಿಸಲ್ಲ ಅಂತ ಏನಾದರೂ ಗೊತ್ತಾದರೆ ಅವ್ರ ಟೇಬಲ್ ಮೇಲೆ ಒಂದು ಚಿಕ್ಕದೊಂದು ಪುಟ್ಟದಾದ ಒಂದು ಗಡಿಯಾರ ಇಟ್ಕೊಂಡಿರೋದು. ಆ ಗಡಿಯಾರವನ್ನು ತೀರಿಸ್ಬಿಡೋರು, ಸಮಯ ಆಗ್ತಾ ಬಂತು ಅಂತ. ಅಕಸ್ಮಾತ್ ಸಮಯ ಮುಗೀತು ಅಂತ ಆದರೆ ಟೇಬಲ್ ಟ್ಯಾಪ್ ಮಾಡಿಬಿಡೋರು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿಷಯವನ್ನು ಮಾತಾಡ್ತಾ ಎಲ್ಲೆಲ್ಲೋ ಹೋಗುವಂಥದ್ದು ಜೊತೆಗೆ ಸಮಯ ಪಾಲನೆ ಎಷ್ಟು ಮುಖ್ಯ. ಯಾಕಂದರೆ ಆಡಿಯನ್ಸಿಗೆ ನಾವೊಂದು ಸಮಯ ಕೊಟ್ಟಿರ್ತೀವಿ, ಆ ಸಮಯದೊಳಗೆ ನಾವು ಮುಗಿಸ್ಬೇಕು, ಆಡಿಯನ್ಸಿಗೂ ಅದನ್ನು ಕ್ಲಾರಿಟಿ ಇರುತ್ತೆ ಅದರಲ್ಲಿ ಅನ್ನೋ ದೃಷ್ಟಿಯಿಂದ ಅವರು ಅದನ್ನು ಹೇಳ್ತಾ ಇದ್ರು. ಅವರು ಉಪನ್ಯಾಸ ಮಾಡಲಿಕ್ಕೆ ನಿಂತರು ಅಂದರೆ, ನಾನು ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಸಿದಾಗ ನೇರವಾಗಿ ನಿಂತ್ಕೊಂಡು 2 ಕೈಗಳನ್ನು ಹಿಂದೆ ಕಟ್ಕೊಂಡು ಒಂದು ಸಲ ಅವರು ಮಾತಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಇಂಗ್ಲೀಷಲ್ಲಿದ್ದರೆ ಇಂಗ್ಲೀಷ್ನಲ್ಲೇ, ಕನ್ನಡದಲ್ಲಿದ್ದರೆ ಕನ್ನಡದಲ್ಲಿ. ಒಮ್ಮೆ ಮಾತಾಡಲಿಕ್ಕೆ ಶುರು ಮಾಡಿದ್ರು ಅಂದರೆ ಅವರ ಕಣ್ಣಿನ ಒಂದು ತೀಕ್ಷ್ಣ ದೃಷ್ಟಿ ಎಲ್ಲರನ್ನ ಒಂದು ಸೆಳೆದು ಬಿಡ್ತಾ ಇತ್ತು, ಮಂತ್ರ ಮುಗ್ಧರನ್ನಾಗಿ ಮಾಡಿಬಿಡ್ತಾ ಇತ್ತು. ಮತ್ತು ಅವ್ರ ವಿಚಾರ ಇವತ್ತಿಗೂ ಅಷ್ಟಾಂಗ ಯೋಗದ ಬಗ್ಗೆ ಹೇಳಿದ್ದಿರಲಿ, ಧ್ಯಾನದ ಬಗ್ಗೆ ಹೇಳಿದ್ದಿರಲಿ, ಅವರು ಧ್ಯಾನದ ಬಗ್ಗೆ ಹೇಳುವಾಗ ಓಂಕಾರ ಚಾಂಟ್ ಮಾಡುವಾಗ ನಮಗೆ ಸಂಗೀತದಲ್ಲಿ ಸರಿಗಮ ಪ ಇದೆಯಲ್ಲ, ಸಾ ಸಾ ಸಾ, ಹೀಗೆ ಬೇರೆ ಬೇರೆ ಹಂತದಲ್ಲಿ ಹೇಗೆ ಓಂಕಾರ ಹೇಳಬೇಕು ಅಂತ ಹೇಳ್ಕೊಡೋದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿಗೂ 1988ರಿಂದ ಅವರ ಕೊನೆಯ ದಿನಗಳವರೆಗೆ ಅವರ ಸಂಪರ್ಕ, ಅವರ ಪರಿಚಯ ಮತ್ತು ರುಕ್ಮಿಣಿ ಕೃಷ್ಣಮೂರ್ತಿ ಅವರು ಆ ಪುನರ್ಜನ್ಮ ಅಂತಕ್ಕಂಥ ಅವರೊಂದು ಸಬ್ಜೆಕ್ಟ್ ಬಹಳ
ಒಂದು ಪಾಪ್ಯುಲರ್ ಸಬ್ಜೆಕ್ಟ್. ನನ್ನ ನೆನಪಿಗೆ ನಾನು ಅನೇಕ ಬಾರಿ ನಮ್ಮ ಸಂಸ್ಥೆಯಲ್ಲಿ ಅದನ್ನು ಮಾಡಿಸಿದ್ದೀನಿ. ಅನೇಕ ಬಾರಿ ನನಗೊಂದು ನೆನಪಾಗ್ತಾಗಿತ್ತು ಅವ್ರನ್ನೆಲ್ಲ ನೋಡಿದಾಗ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂದ ತಿಳಿಯಿತು ಅಂತ ಹೇಳಿ ಒಂದು ಶ್ಲೋಕ ಇದೆಯಲ್ಲ, ಹಾಗೆ ಕೆಲವನ್ನ ಬೇರೆ ಬೇರೆಯವ್ರನ್ನ ನೋಡಿ, ಕೆಲವರು ಮಾಡುವುದನ್ನು ನೋಡಿ, ಕೆಲವರು ಹೇಳಿದ್ದನ್ನು ಕೇಳಿ ವಿದ್ವಾಂಸರಿಂದ ತಿಳ್ಕೊಳ್ತಾ ನಾವು ನಮ್ಮನ್ನು ತಿದ್ದುಕೋಬೇಕು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಮಗೆ ಕೃಷ್ಣಮೂರ್ತಿಯವರು ಭೂಮುಖವಾಗಿ ನನ್ನ ಜೀವನಕ್ಕೆ ಒಂದು ಆದರ್ಶರು, ಮಾರ್ಗದರ್ಶಕರು ಅಂತ ಹೇಳಿದರೆ ತಪ್ಪೇನಾಗಲ್ಲ. ಒಮ್ಮೆ ಮುರುಡೇಶ್ವರದಲ್ಲಿ ರಿಟ್ರೀಟ್ ಇತ್ತು. ಶಣೆಯವರ ನೀವು ಈ ಬಾರಿ ನಮ್ಮ ಜೊತೆಗೆ ಬರಲೇಬೇಕು ಅಂತ ಹೇಳಿದರು. ಸರಿ ಅಂತೇಳಿ ನಾನು ಒಪ್ಕೊಂಡು ಹೋದೆ. ಅಲ್ಲಿ ಹೋದ ಮೇಲೆ ಹೇಳಿದರು, 10 ದಿವಸ ಬೆಳಿಗ್ಗೆ ಪ್ರಾಣಾಯಾಮ ನೀವು ತಗೋಬೇಕು ಅಂತ. ನಾನು ಹೇಳಿದೆ, ಎಂತೆಂಥ ದೊಡ್ಡ ದೊಡ್ಡವರೆಲ್ಲ ಹಿರಿಯರೆಲ್ಲ ಇದ್ದಾರೆ, ನನಗೆ ಆ ಶಕ್ತಿ ಇದೆಯಾ, ನನಗೆ ಅಷ್ಟು ಇದಿಲ್ಲ ಅಂತ ಹೇಳಿದೆ. ಅದಕ್ಕೊಂದೇ ಮಾತು ಹೇಳಿದರು, ನಾನು ಎಂದೂ ತಪ್ಪಾಗಿ ಯಾವ ಕುದುರೆಯನ್ನು ಸವಾರಿ ಮಾಡಿಲ್ಲ ಅಂತ. ಅಂದರೆ ಅದರ ಅರ್ಥ ಏನು ಅಂತಂದರೆ, ನನಗೆ ಗೊತ್ತು ನಿಮ್ಮಲ್ಲಿದೆ, ಆ ಸತ್ವ ಇದೆ, ನೀವು ಮಾಡ್ಬೋದು ಅಂತ ನನಗೆ ಧೈರ್ಯ ಕೊಟ್ಟರು. ನಿಜವಾಗಿಯೂ ನನಗೆ ಧೈರ್ಯ ಇರಲಿಲ್ಲ, ಆದರೆ ಅವರು ಕೊಟ್ಟ ಧೈರ್ಯದಿಂದ ಮತ್ತು ಅವ್ರ ಹತ್ರನೇ ಕೂತ್ಕೊಂಡು ಅದನ್ನು ಪ್ರಾಣಾಯಾಮ ಮಾಡ್ತಾ ಇರೋದ್ರಿಂದನೇನೋ ಆ ಗ್ರೇಸ್ ನನಗೆ ಶಕ್ತಿ ಕೊಡ್ತು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಬೆಂಗಳೂರಿಂದ ಸ್ವತಃ ತಾವು ಇನ್ನು ಕೆಲವ್ರ ಜೊತೆಗೆ ಮಾರುತಿ ವ್ಯಾನಲ್ಲಿ ಹೊರಟವರು. ನಾವೊಂದು 5-6 ಬಸ್ಸಲ್ಲಿ ಒಟ್ಟಿಗೆ ಹೊರಟ್ವಿ. ಆಮೇಲೆ ಮಧ್ಯದಲ್ಲಿ ಎಲ್ಲೆಲ್ಲಿ ನಮಗೆ ನಿಲ್ಲಿಸ್ಬೇಕು, ಉಪಹಾರ ಮಾಡಬೇಕು, ಇದೆಲ್ಲವನ್ನು ಅವರು ಮೊದಲೇ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿಬಿಡೋರು. ಆ ಇಳಿ ವಯಸ್ಸಿನಲ್ಲೂ ಆ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಮಾಡೋರು. ಮುರುಡೇಶ್ವರದಲ್ಲಿ ಹೋದ ತಕ್ಷಣ ನಮಗೆ ಯಾವ ರೂಮಿನ ಕೀ ಕೊಡಬೇಕು ಅನ್ನೋದು ಅಷ್ಟು ವ್ಯವಸ್ಥಿತವಾಗಿದೆ. ಸಮಯಕ್ಕೆ ಸರಿಯಾಗಿ ಊಟದ ವ್ಯವಸ್ಥೆ, ಇಲ್ಲಿಂದಲೇ ಅಡುಗೆಯವ್ರನ್ನ ಕರ್ಕೊಂಡು ಹೋಗಿದ್ರು. ಊಟ ನೇರವಾಗಿ ಮಾಡುವಾಗಿಲ್ಲ, ಅನ್ನಪೂರ್ಣೆ ಸದಾಪೂರ್ಣೆ ಈ ಮಂತ್ರವನ್ನು ಹೇಳಿಯೇ ಊಟ ಮಾಡಬೇಕು. ಆಮೇಲೆ ಸಮಯಕ್ಕೆ ಸರಿಯಾದ ಕಾರ್ಯಕ್ರಮಗಳು. ಅದೊಂದು 10 ದಿನಗಳ ಯೋಚನೆ ಹೇಗೆಂದರೆ, ಅದು ರಿಟ್ರೀಟ್ ಅಂತ ನಾನು ಹೇಳೋದಿಲ್ಲ, ಇಟ್ ಈಸ್ ಎ ಡಿವೈನ್ ಟ್ರೀಟ್. ಇವತ್ತಿಗೂ ಅದು ನೆನಪಲ್ಲಿ ಉಳ್ಕೊಳ್ಳಿದ್ದೆ ಅಂದರೆ ಯೋಚನೆ ಮಾಡಿ ಹೇಗಿರುತ್ತದು ಅಂಥೇಳಿ. ಸೊ ಆ ರೀತಿಯಲ್ಲಿ ಇಲ್ಲಿಂದ ಹೋಗಿ ವಾಪಸ್ ಬರೋವರೆಗೆ, ಎಲ್ಲರೂ ತಲುಪುವವರೆಗೆ ತಾವೇ ಸ್ವತಃ ನಿಂತು ಎಲ್ಲ ಅಚ್ಚುಕಟ್ಟಾಗಿ ಮಾಡೋರು. ಅವರ ಇಡೀ ಕುಟುಂಬ, ಅಲ್ಲಿ ನಾನು ಮುರುಡೇಶ್ವರದಲ್ಲೇ ನನಗೆ ಹೆಚ್ಚು ಪರಿಚಯ ಆಗಿದ್ದು. 3 ಜನ ಮಕ್ಕಳು, ಅವರ ಅಳಿಯಂದರು, ಅವರ ಮೊಮ್ಮಕ್ಕಳು, ಎಲ್ಲರೂ ಒಂದೇ ರೀತಿಯಲ್ಲಿ ಒಂದೇ ವಿಚಾರದಲ್ಲಿ ತೊಡ್ಕೊಂಡಿದ್ದಾರಲ್ಲ, ಅದಕ್ಕೇನೋ ಒಂದು ಡಿವೈನ್ ಗ್ರೇಸ್ ಬೇಕಿರಬೇಕಲ್ಲ. ಅದಕ್ಕೆ ನನಗೆ ಅನಿಸುತ್ತೆ ಅದಕ್ಕೂ ಒಂದು ಪೂರ್ವಜನ್ಮದ ಪುಣ್ಯ ಬೇಕು ಅಂತ ಅನಿಸುತ್ತೆ. ಈ ಥರ ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ಕುಟುಂಬದಿಂದ ಬಂದರೂ ಈ ವಿಚಾರವಾಗಿ ಒಟ್ಟಿಗೆ ಸೇರುವಂಥದ್ದು, ಯೋಚನೆ ಮಾಡುವಂಥದ್ದು, ಇದು ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್. ಮತ್ತು ಮತ್ತೆ ನನ್ನ ತಲೆಯನ್ನು ಅವರ ಪಾದಗಳಿಗೆ ನಾನು ನಮಸ್ಕರಿಸ್ತಾ, ಇವತ್ತಿನ ಈ ವಿಶೇಷವಾದಂತಹ ಕಾರ್ಯಕ್ರಮ, ಇವತ್ತಿನಿಂದ 1 ವಾರದ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಬರಬೇಕು ಅಂತ ಕೇಳಿದಿರಿ, ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತು ಈ ಸಂಸ್ಥೆ ಕಳೆದ 8-9 ವರ್ಷಗಳಿಂದ ಪೂರ್ಣ ಪ್ರಮಾಣದಲ್ಲಿ ಶ್ರೀಮತಿ ವಾಣಿಯವರು ಮತ್ತು ವಾಸುದೇವರು ತೊಡಗಿಕೊಂಡು ತಮ್ಮ ಪೋಷಕರು ಹೇಗೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು, ಹಾಗೆ ಇವರು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣಮೂರ್ತಿಯವರು ಕೂಡ ಸಾವಿರಾರು ಜನರನ್ನ ಅವರ ವೇದಿಕೆಗೆ ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನ ಉಪನ್ಯಾಸ ಕೊಡೋ ಥರ ಮಾಡಿದ್ದಾರೆ. ಅವರು ಹೇಗೆ ಉಪನ್ಯಾಸ ಕೊಡಬೇಕು ಅನ್ನೋದನ್ನು ಅವ್ರು ಹೇಳಿಕೊಟ್ಟಿದ್ದಾರೆ. ಹಾಗೆ ಅದೇ ರೀತಿಯಲ್ಲಿ ವಾಣಿಯವರು, ವಾಸುದೇವರು ಹೊಸ ಸಬ್ಜೆಕ್ಟ್ಗಳನ್ನು ತಂದು ಹೊಸದಾಗಿ ಅನೇಕರನ್ನು ಈ ವೇದಿಕೆಗೆ ಜೋಡಿಸ್ತಾ ಇದ್ದಾರೆ. ಸೊ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭ ಇಲ್ಲ. ಒಂದು ಸಂಸ್ಥೆ ನಡೆಸೋದು ಅಂದರೆ ಅದು ನನ್ನ ಸ್ವಂತ ಅನುಭವ ಕೂಡ. ಅದೆಲ್ಲ ಅಚ್ಚುಕಟ್ಟಾಗಿ ನಡೆಸ್ತಾ ಇರ್ತಕ್ಕಂಥ ವಾಣಿಯವರಿಗೆ, ವಾಸುದೇವರಿಗೆ ನಾನು ನಮಸ್ಕರಿಸ್ತೀನಿ. ಮತ್ತು ಧ್ಯಾನ ಮತ್ತು ವ್ಯಾಸಂಗ ವೃತ್ತ ಇದು ಕೇವಲ ಸತ್ಸಂಗ ಅಲ್ಲ, ಇಲ್ಲಿ ಇದು ಒಂದು ಸಾಧನ ಸಂಘವೂ ಹೌದು, ಇದು ಒಂದು ಶಾಸ್ತ್ರ ಸಂಘವೂ ಹೌದು. ಇಲ್ಲಿ ಹೋದರೆ, ಒಂದು ಉಪನ್ಯಾಸಕ್ಕೆ ಹೋದರೆ
ಸಾಧನೆಯೂ ಆಗುತ್ತೆ, ಶಾಸ್ತ್ರವೂ ಸಿಗುತ್ತೆ, ಸತ್ಸಂಗವೂ ಆಗುತ್ತೆ ಅಂತ ನನ್ನ ಮನಸ್ಸಿನಲ್ಲಿ ಇರುವ ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ ಸ್ಮರಣೀಯರಾಗಿರ್ತಕ್ಕಂಥ ಎಸ್ ಕೃಷ್ಣಮೂರ್ತಿಯವರು ಮತ್ತು ರುಕ್ಮಿಣಿ ಕೃಷ್ಣಮೂರ್ತಿಯವರ ಪದತಲಕ್ಕೆ ನಮಸ್ಕರಿಸ್ತಾ, ಅವರನ್ನು ಸ್ಮರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸ್ತಾ ನಾನು ವಿರಮಿಸ್ತೀನಿ. ನಮಸ್ಕಾರ. ಶ್ರೀ ರಾಘವೇಂದ್ರ ಶೆಣಾಯ್ ಅವರು ಬಹಳ ಸುಂದರವಾಗಿ ಅವರ ಸ್ಫೂರ್ತಿ ಹೇಗೆ ಶ್ರೀ ಕೃಷ್ಣಮೂರ್ತಿ ಶ್ರೀಮತಿ ರುಕ್ಮಿಣಿಯವ್ರ ಜೊತೆ ಆದಂಥ ಒಡನಾಟ, ಅವರಲ್ಲಿ ಗಮನಿಸಿರುವಂಥ ಇವರು ಸ್ಫೂರ್ತಿದಾಯಕವಾದಂಥ ಲಕ್ಷಣಗಳು, ಮತ್ತೆ ರಿಟ್ರೀಟ್ಗೆ ಬಂದಾಗ ಹೇಗಿತ್ತು, ಅವರು ಬಂದು ಅವ್ರ ಸಂಸ್ಥೆಯಲ್ಲಿ ಮಾತನಾಡಿದಾಗ ಯಾವ ರೀತಿ ವರ್ತಿಸ್ತಾ ಇದ್ರು, ಏನನ್ನು ಹಂಚ್ಕೊಳ್ತಾ ಇದ್ರು, ತುಂಬಾ ನಮ್ಮ ಜೊತೆ ಸುಲಲಿತವಾಗಿ ಹಂಚ್ಕೊಂಡಿದ್ದಾರೆ, ವಿವರವಾಗಿ ಹಂಚ್ಕೊಂಡಿದ್ದಾರೆ. ಈ ಒಂದು ಅವರ ಉಪಸ್ಥಿತಿಗೆ ಮತ್ತು ಅವ್ರು ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಂತ ಸ್ಫೂರ್ತಿದಾಯಕ ಮಾತುಗಳಿಗೆ, ಭಾವನೆಗಳಿಗೆ ನಮ್ಮೆಲ್ಲರಿಂದ ಕೃತಜ್ಞತೆಗಳು. ಅವ್ರು ಮಾತಾಡ್ತಾ ಇದ್ರೆ ನನ್ನ ಮುಂದೆ ನಮ್ಮ ತಂದೆ ತಾಯಿ ಹೇಗೆ ಮಾಡ್ತಿದ್ರು ರಿಟ್ರೀಟು, ಹೇಗೆ ಮಾಡ್ತಿದ್ರು ಉಪನ್ಯಾಸಗಳು ಎಲ್ಲ ಕಣ್ಣಿಗೆ ಕಟ್ಟಿದಾಗೆ ಅವರು ವರ್ಣಿಸ್ತಾ ಇದ್ರೆ ತುಂಬಾ ಆನಂದ ಆಗ್ತಾ ಇತ್ತು. ಶೆಣಾಯ್ ಅವರೇ ತುಂಬಾ ತುಂಬಾ ಕೃತಜ್ಞತೆಗಳು, ಧನ್ಯವಾದಗಳು. ಮತ್ತೆ ನಮ್ಮ ಪುಷ್ಪವೃಷ್ಟಿ ಚಪ್ಪಾಳೆ, ಏಂಜಲ್ ಶವರಿಂಗ್ ಬ್ಲಾಸಮ್ಸ್ ಅಪಾನ್ ದ ಎನ್ಲೈಟನ್ಡ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರ್ ಮತ್ತೆ ನಮ್ಮ ಜೊತೆಯಲ್ಲಿರೋದು ನಿಜವಾಗ್ಲೂ ನಮ್ಗೆ ದೊಡ್ಡ ಹಬ್ಬ ಅಂತಾನೆ ಅನ್ನಿಸ್ತಾ ಇದೆ. ಅರಿವಿನ ಹಬ್ಬ ಆರಂಭ ಮಾಡೋದಕ್ಕೆ ಅವ್ರಿಗಿಂತ ಹೆಚ್ಚು ಯೋಗ್ಯತೆ ಯಾರಿಗೂ ಇಲ್ಲ. ನಾವು ಯಾವಾಗಿಂದ ಆನ್ಲೈನ್ ಪ್ರೋಗ್ರಾಮ್ ಶುರು ಮಾಡಿದ್ವೋ ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರ್ ಅವರು ಇಲ್ಲ ಮತ್ತೆ ಶುರು ಆಗ್ಲಿ ಡೆಂಟಲ್ ಕಾಲೇಜ್ನಲ್ಲಿ, ಮತ್ತೆ ನೀವು ಆರಂಭ ಮಾಡಿದಾಗ ನಾನು ಬರ್ತೀನಿ, ಆನ್ಲೈನ್ ಬೇಡ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಅರಿವಿನ ಹಬ್ಬಕ್ಕೆ ಅವರು ಒಪ್ಕೊಂಡು ಆನ್ಲೈನ್ ಉಪನ್ಯಾಸ ನೀಡೋದಕ್ಕೆ ಬಂದಿರೋದು ನಮ್ಗೆ ಅತಿಯಾದ ಆನಂದವನ್ನ ನೀಡ್ತಾ ಇದೆ. ಎಷ್ಟೋ ದಿನದಿಂದ ನೋಡದೇ ಇರೋರು ನಮ್ಮ ಕಣ್ಮುಂದೆ ಬಂದು ನಿಂತಾಗ ತುಂಬಾ ಆನಂದ ಆಗುತ್ತೆ. ಅಷ್ಟು ಆನಂದ ನನಗೆ ಆಗ್ತಾ ಇದೆ ಇವತ್ತು. ಅವರ ಬಗ್ಗೆ ನಮ್ಮೆಲ್ರಿಗೂ ಹೆಚ್ಚಾಗಿ ಗೊತ್ತೇ ಇದೆ. ಯಾಕೆಂದ್ರೆ 2 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಅವರು ಧ್ಯಾನ ಮತ್ತು ವ್ಯಾಸಂಗ ವೃತ್ತದಲ್ಲಿ ತಮ್ಮ ಜ್ಞಾನಧಾರೆಯನ್ನ ಹರಿಸ್ತಾನೆ ಬಂದಿದ್ದಾರೆ. ಹೆಚ್ಚು ಕಮ್ಮಿ ಎಲ್ಲಾ ಮೇಜರ್ ಉಪನಿಷತ್ತುಗಳನ್ನ ತೆಗೆದುಕೊಂಡು ಹೇಳಿದ್ದಾರೆ. ಬೇರೆ ಬೇರೆ ರೀತಿಯ ಆಧ್ಯಾತ್ಮ ಗ್ರಂಥಗಳನ್ನ ತೆಗೆದುಕೊಂಡು ನಮ್ಮ ಜೊತೆಯಲ್ಲಿ ಜ್ಞಾನವನ್ನ ಹಂಚ್ಕೊಂಡಿದ್ದಾರೆ. ಭಗವದ್ಗೀತೆ ರೀಸೆಂಟ್ಲಿ ಎಸೆನ್ಸ್ ಆಫ್ ಭಗವದ್ಗೀತಾ ಅದನ್ನ ಮುಗಿಸಿದ್ರು. ಸುಬಾಲ ಉಪನಿಷತ್ ಅದನ್ನ ಮಾಡ್ತಾ ಇದ್ರು. ಸೊ ಎಷ್ಟೋ ರೇರ್ ಉಪನಿಷತ್ಸ್ ಯಾರು ಕೂಡ ಕೇಳೇ ಇರೋದಿಲ್ಲ ಅಂತ ಉಪನಿಷತ್ತುಗಳನ್ನು ಕೂಡ ನಮ್ಮಲ್ಲಿ ಅವರು ಬಂದು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಜ್ಞಾನವನ್ನ ಹಂಚ್ಕೊಂಡಿದ್ದಾರೆ. ಸೊ ಅವರು ವೃತ್ತಿಯಲ್ಲಿ ಈಗ ಸದ್ಯಕ್ಕೆ ಇನ್ನೂ ಅವ್ರ ವೃತ್ತಿ ಮುಗ್ದಿಲ್ಲ, ನಿವೃತ್ತರು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರ್ ಅವ್ರಿಗೆ. ಅವರು ಸಂಸ್ಕೃತದಲ್ಲಿ ಎಷ್ಟು ದೊಡ್ಡ ವಿದ್ವಾಂಸರು ಅಂದ್ರೆ ಈಸ್ ಕಂಟಿನ್ಯೂಸ್ಲಿ ಇನ್ ಡಿಮಾಂಡ್ ಎವ್ರಿವೇರ್. ಒಂದ್ ಕಡೆ ಸಂಸ್ಕೃತದ ಜ್ಞಾನ ಇದ್ರೆ ಮತ್ತೊಂದ್ ಕಡೆ ಶಾಸ್ತ್ರದ ಜ್ಞಾನ ಕೂಡ ಇದೆ, ಅದರ ಜೊತೆಗೆ ಅವರ ತಪೋಬಲ ಇದೆ. ಸೊ ಈಗ ಅವರು ಅಮೃತ ಯೂನಿವರ್ಸಿಟಿನಲ್ಲಿ ಸದ್ಯಕ್ಕೆ ಸ್ಪಿರಿಚುವಲ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೆಡ್ ಆಗಿದ್ದಾರೆ. ಅದಕ್ಕೆ ಬೇಕಾದಂತ ಸಿಲೆಬಸ್, ಅಲ್ಲಿ ಹೇಗೆ ನಡಿಬೇಕು ಸ್ಪಿರಿಚುವಲ್ ಸ್ಟಡೀಸು, ಅದನ್ನೆಲ್ಲ ಅವ್ರಿಗೆ ಸೆಟ್ ಮಾಡಿಕೊಟ್ಟಿದ್ದಾರೆ. ಅಂಡ್ ಹಿ ಸ್ಟಿಲ್ ಅಸೋಸಿಯೇಟೆಡ್ ವಿತ್ ಇಟ್. ಜೊತೆಗೆ ಮಲ್ಲೇಶ್ವರಂನಲ್ಲಿ ಅವರು MKLN ಶಾಸ್ತ್ರಿ ಅಂದ್ರೆ MES ಕಾಲೇಜ್ನಲ್ಲಿ ಅಲ್ಲಿ ಇಂಡಾಲಜಿ ಡಿಪಾರ್ಟ್ಮೆಂಟ್ ಅದಕ್ಕೂ ಕೂಡ ಅವರು ಡೈರೆಕ್ಟರ್ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಚಿನ್ಮಯ ಮಿಷನ್ ನಲ್ಲಿ ಶುರುವಾದಂತ ರಿಸರ್ಚ್ ಸೆಂಟರ್ ವೇದಾಂತ ಚಿನ್ಮಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಕಾಲಡಿನಲ್ಲಿ ಅಲ್ಲಿ 7 ವರ್ಷ ಇದ್ದು ಹಿ ವಾಸ್ ದ ಫೌಂಡರ್ ಡೈರೆಕ್ಟರ್. ಅದನ್ನ ಕೂಡ ಸಿದ್ಧ ಮಾಡಿ ಮಗುವನ್ನ ಬೆಳೆಸಿ ಮತ್ತವರಿಗೆ ಕೊಟ್ಟು ಬಂದ್ರು. ಅದಕ್ಕಿಂತ ಮುಂಚೆ ಹಿ ವಾಸ್ ಪ್ರಿನ್ಸಿಪಲ್ ಆಫ್ SSMRV ಕಾಲೇಜ್. ಅವಾಗ್ಲೇ ನಾವು ಅವರ
ಮೊದಲು ನಮ್ಮ ತಂದೆ ಅವರನ್ನ ಭೇಟಿಯಾಗಿ ಉಪನ್ಯಾಸ ನೀಡೋದಕ್ಕೆ ಆಮಂತ್ರಿಸಿದ್ರು. ಸೊ ಆವಾಗ್ಲಿಂದ ಅವರು ನಮ್ಮ ಜೊತೆಯಲ್ಲಿರೋದು ಧ್ಯಾನ ಮತ್ತು ವ್ಯಾಸಂಗ ವೃತ್ತಕ್ಕೆ ಅವರು ಒಂದು ಮುಖ್ಯ ಸ್ತಂಭ ಆಗಿ ನಿಂತಿದ್ದಾರೆ ಅಂತ ನಮ್ಮ ಭಾವನೆ. ಇವತ್ತು ಅವರು ಮಾತಾಡ್ತಾ ಇರುವಂತ ವಿಚಾರ ಅಂತರ್ಜ್ಯೋತಿಯ ಅರಿವು. ಅರಿವಿನ ಹಬ್ಬದ ಮೊದಲನೇ ದಿನ ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಂತರ್ಜ್ಯೋತಿಯ ಅರಿವು ಅದ್ರ ಬಗ್ಗೆ ತಮ್ಮ ಜ್ಞಾನವನ್ನ ನಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಸರ್, ಓವರ್ ಟು ಯು ಸರ್. ವಾಣಿಯವರಿಗೂ ವಾಸುದೇವರಿಗೂ ನಮನಗಳನ್ನು ಸಲ್ಲಿಸ್ತಾ ಈ ಅರಿವಿನ ಹಬ್ಬದ ಮೊದಲನೆಯ ಒಂದು ಉಪನ್ಯಾಸವನ್ನು ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಸಜ್ಜನರಲ್ಲಿಯೂ ಭಿನ್ನವಿಸಿಕೊಳ್ಳೋದಕ್ಕೆ ಸಂತೋಷ ಆಗ್ತಾ ಇದೆ. ಅರಿವು, ಅರಿವಿನ ಹಬ್ಬ ಅಂತ ಹೇಳಿ, ಹಬ್ಬ ಅನ್ನೋದು ಕನ್ನಡದ ಪದ. ಈ ಪರ್ವ ಅನ್ನೋ ಶಬ್ದ ಹಬ್ಬ ಅಂತ ಆಗಿದೆ, ತತ್ಸಮ ತದ್ಭವ ಅಂತೀವಿ. ಪರ್ವ ಅಂದರೆ ಒಂದು ಘಟ್ಟ, ಒಂದು ನೆನಪಿನಲ್ಲಿ ಉಳಿಯತಕ್ಕಂತಹ ಒಂದು ಕಾಲಘಟ್ಟ. ಇಂದೂ ಸಹ ಒಂದು ನೆನಪಿನಲ್ಲಿ ಉಳಿಯತಕ್ಕಂತಹ ಒಂದು ಕಾಲಘಟ್ಟ ಅಂತ ಭಾವಿಸ್ಕೊಂಡು ಈ ಒಂದು ಅರಿವು ಅಂತ ಏನು ಹೇಳ್ತೀವಿ ಅದರ ಮೂಲ ಸ್ರೋತ ಏನು ಅನ್ನೋದನ್ನ ಚಿಂತನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅರಿವು ಅಂತ ಹೇಳಿದ್ರೆ ಜ್ಞಾನ ಅಂತಾನು ಹೇಳ್ತೀವಿ, ತಿಳುವಳಿಕೆ ಅಂತಾನು ಹೇಳ್ತೀವಿ. ಈ ಅರಿವು, ಜ್ಞಾನ, ತಿಳುವಳಿಕೆ ಅನ್ನೋದು ಸಾಮಾನ್ಯವಾಗಿ ನಾವೇನು ತಿಳ್ಕೊಳ್ತೀವಿ, ಬುದ್ಧಿಗೆ ಸಂಬಂಧಪಟ್ಟಿದ್ದು, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇದು ಒಂದು ರೀತಿಯ ವಿವೇಕ. ಅರಿವು ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತುವಿನ, ಒಂದು ವಿಷಯದ ಅರಿವು ಅಂತ ಹೇಳಿ ಸಾಮಾನ್ಯವಾಗಿ ನಾವು ತಿಳಿದುಕೊಳ್ತೀವಿ. ಆದರೆ ನಾನಿವತ್ತು ನಿಮ್ಮ ಮುಂದೆ ಇಡ್ತಕ್ಕಂಥದ್ದು ಅರಿವು, ಯಾವುದೋ ಒಂದು ವಿಷಯದ ಅರಿವು ಅನ್ನೋದಕ್ಕಿಂತ, ಯಾವುದೋ ಒಂದು ವಸ್ತುವಿನ ಜ್ಞಾನ ಅನ್ನೋದಕ್ಕಿಂತ, ಯಾವುದರದೋ ಅರಿವು ಅನ್ನೋದಕ್ಕಿಂತ ಈ ಅರಿವನ್ನ ಚಿಂತನೆ ಮಾಡೋದಕ್ಕೆ ಈ ನಮಗೆ ಸಿಕ್ಕಿರ್ತಕ್ಕಂತಹ ಒಂದು ಗಂಟೆ ಕಾಲ ನಾವು ವ್ಯಯಿಸೋಣ ಅಂತ ಹೇಳಿ ನನ್ನ ಚಿಂತನೆ. ಅರಿವಿನ ಅರಿವು ಅಂದರೆ ಈ ಅರಿವು ಅನ್ನೋದು ಏನು? ಜ್ಞಾನ, ತಿಳುವಳಿಕೆ, ವಿವೇಕ, ಜ್ಞಾನ, ಬುದ್ಧಿಮತ್ತೆ ಇವೆಲ್ಲವೂ ಸಹ ಒಂದು ಯಾವುದೋ ಜ್ಯೋತಿ ಅಂತ ಹೇಳ್ತೀವಿ, ಯಾವುದೋ ಒಂದು ಪ್ರಭೆ ಅಂತ ಹೇಳ್ತೀವಿ, ಯಾವುದೋ ಒಂದು ಬೆಳಕು ಅಂತ ಹೇಳ್ತೀವಿ. ಒಂದು ವಸ್ತುವಿನ ಜ್ಞಾನ ಉಂಟಾಗಬೇಕಾದ್ರೆ ಆ ವಸ್ತುವಿನ ಮೇಲೆ ಬೆಳಕು ಬೀಳಬೇಕು. ಅದನ್ನು ನಮ್ಮ ಆಧುನಿಕ ವಿಜ್ಞಾನದಲ್ಲಿ ಈ ಬೆಳಕಿನ ಕಿರಣಗಳು ಕಣ್ಣಿನ ಮೇಲೆ ಬಿದ್ದು ಅದು ಪ್ರತಿಫಲನವಾಗಿ, ಇದನ್ನು ರಿಫ್ಲೆಕ್ಷನ್ ಅಂತ ಹೇಳಿ, ಆ ವಸ್ತುವಿನ ಚಿತ್ರ ನಮ್ಮ ಕಣ್ಣಿಗೆ ಬೀಳುತ್ತೆ. ಒಂದು ಫೋಕಲ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಅದು ನಾಡಿಗಳ ಮೂಲಕ ಮೆದುಳಿಗೆ ರವಾನಿಸಲ್ಪಡುತ್ತದೆ. ಮತ್ತೆ ಮನಸ್ಸು ಇದನ್ನು ಗ್ರಹಿಸಿ, ಈ ವಸ್ತುವಿನ ಆಕಾರವನ್ನು ಗ್ರಹಿಸಿ, ವಸ್ತುವಿನ ರೂಪವನ್ನು ಗ್ರಹಿಸಿ
ಅದು ನಮಗೆ ಜ್ಞಾನವನ್ನು ಉಂಟು ಮಾಡುತ್ತೆ. ಮನಸ್ಸು ಅನ್ನೋದು ಬಹಳ ಮುಖ್ಯ, ಮನಸ್ಸಿನಿಂದಲೇ ಎಲ್ಲ ಆಗೋದು. ಆದರೆ ಇಂದ್ರಿಯಗಳು ಬೇಕು. ಇಂದ್ರಿಯಗಳ ಸಹಾಯದಿಂದ ಹೊರಗಡೆ ನಾವು ಯಾವುದನ್ನು ನೋಡ್ತೀವಿ ಅದರ ಜ್ಞಾನ ಮನಸ್ಸಿನಲ್ಲಿ ಉಂಟಾಗುತ್ತೆ. ಇದಕ್ಕೆ ಸಂಸ್ಕೃತದಲ್ಲಿ ನಾವು ಪ್ರತ್ಯಯ ಅಂತ ಹೇಳ್ತೀವಿ. ಆ ಪ್ರತ್ಯಯ ಉಂಟಾಗೋದಕ್ಕೆ ಇವಾಗ ನಾವು ನೋಡ್ತೀವಿ, ನೋಡಿದ್ದನ್ನ ಇನ್ನೊಬ್ಬರಿಗೆ ತಿಳಿಸ್ತೀವಿ. ಈ ನೋಡಿದ್ದನ್ನ ಇನ್ನೊಬ್ಬರಿಗೆ ತಿಳಿಸೋದಕ್ಕೆ ಶಬ್ದ ಬೇಕು. ಅದಕ್ಕೆ ನಾವು ಪದ ಅಂತ ಹೇಳ್ತೀವಿ. ಒಂದು ಅರ್ಥ, ಒಂದು ವಸ್ತುವನ್ನು ನೋಡ್ತೀವಿ, ಆ ವಸ್ತುವನ್ನು ನೋಡಿದಾಗ ಆ ವಸ್ತುವಿಗೆ ಆ ವಸ್ತುವಿನ ಸ್ವರೂಪವನ್ನು ತಿಳಿಸ್ಕೊಡೋದಕ್ಕೆ, ಅದರ ರೂಪ ರೇಖೆಗಳನ್ನು ತಿಳಿಸಿಕೊಡೋದಕ್ಕೆ ಒಂದು ಶಬ್ದ ಇರುತ್ತೆ, ಪದ ಇರುತ್ತೆ. ಅಲ್ಲಿಗೆ ಅರ್ಥ ಮತ್ತು ಪದ, ಪದ ಮತ್ತು ಪದಾರ್ಥ. ಒಂದು ಪದ, ಆ ಪದದ ಅರ್ಥ ಪದಾರ್ಥ. ಈ ಪದಾರ್ಥ ಅನ್ನೋದು ಮನಸ್ಸಿನಲ್ಲಿ ಉಂಟಾಗತಕ್ಕಂತಹ ಒಂದು ಪ್ರತಿಬಿಂಬ. ಇದು ಒಂದು ಅರ್ಥ. ಇದಕ್ಕೆ ಪ್ರತ್ಯಯ ಅಂತ ಹೇಳ್ತೀವಿ. ವಸ್ತು ಇರುತ್ತೆ, ವಸ್ತುವಿಗೆ ವಿಷಯ ಅಂತ ಹೇಳ್ತೀವಿ. ಆ ವಿಷಯ ಜ್ಞಾನ ಅನ್ನೋದೇನಿರುತ್ತೆ ಅದಕ್ಕೆ ಪ್ರತ್ಯಯ ಅಂತ ಹೇಳ್ತೀವಿ. ಮನಸ್ಸಿನಲ್ಲಿ ಆ ವಸ್ತುವಿನ ವಿನ್ಯಾಸ, ಆ ವಸ್ತುವಿನ ಬಗ್ಗೆ ಜ್ಞಾನ ಉಂಟಾಗುತ್ತೆ, ಒಂದು ಆಕಾರ ಉಂಟಾಗುತ್ತೆ. ಆಧುನಿಕ ವಿಜ್ಞಾನದಲ್ಲಿ ಯಾವ ರೀತಿ ಹೊರಗಡೆಯ ಬೆಳಕು ನಮ್ಮ ಕಣ್ಣ ಮೇಲೆ ಬಿದ್ದು ನಮಗೆ ಆ ವಸ್ತುವಿನ ರೂಪ ಗೊತ್ತಾಗುತ್ತೆ ಅಂತ ಹೇಳ್ತಾರೋ, ಅದೇ ರೀತಿ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ಈ ಹೊರಗಡೆಯ ಪ್ರಭೆ ಅಲ್ಲ, ಇದು ಆತ್ಮ ಪ್ರಭೆ. ಹೊರಗಡೆ ಎಷ್ಟೇ ಬೆಳಕಿದ್ರೂ ಸಹ ಆತ್ಮವಸ್ತು ಅನ್ನೋದೊಂದು ಇಲ್ಲ ಅಂತ ಹೇಳಿದ್ರೆ, ನೋಡತಕ್ಕಂತಹ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ, ನೋಡತಕ್ಕಂತಹ ಚೈತನ್ಯ ಇಲ್ಲ ಅಂತ ಹೇಳಿದ್ರೆ, ಈ ಹೊರಗಿನ ವಸ್ತು ಎಷ್ಟೇ ಬೆಳಕು ಬಿದ್ದರೂ ಸಹ ಗೊತ್ತಾಗೋದಿಲ್ಲ. ವಸ್ತುವಿನ ಪ್ರತ್ಯಯ, ವಿಷಯದ ಪ್ರತ್ಯಯ ಉಂಟಾಗಬೇಕು ಅಂದರೆ ಚೈತನ್ಯ ಬೇಕು. ಚೈತನ್ಯವಿಲ್ಲದೇನೆ ಹೊರಗಡೆಯ ಬೆಳಕಿನಿಂದ ಏನು ಪ್ರಯೋಜನ ಇಲ್ಲ. ಅಲ್ಲಿಗೆ ಬೆಳಕು ಅನ್ನೋದನ್ನ ಎರಡು ವಿಧವಾಗಿ ಹೇಳಿ, ಒಂದು ಹೊರಗಡೆಯ ಬೆಳಕು ಅಂದರೆ ವಸ್ತುವನ್ನು ತೋರಿಸ್ತಕ್ಕಂತಹ ಬೆಳಕು, ಮತ್ತೊಂದು ಚೈತನ್ಯ. ಚೈತನ್ಯವನ್ನು ನಾವು ಅದನ್ನು ಬೆಳಕು ಅಂತಾನೆ ಕರಿತೀವಿ. ಇದು ಒಂದು ರೀತಿಯ ಬೆಳಕು, ಬೆಳಗತಕ್ಕಂಥದ್ದು. ಎಲ್ಲಿ ಬೆಳಗುತ್ತೆ ಅಂದರೆ ಅಂತರಂಗದಲ್ಲಿ ಬೆಳಗುತ್ತೆ. ಅಲ್ಲಿಗೇನಾಯ್ತು, ಇನ್ನೊಂದು ಶಬ್ದ ಬಂತು, ಅಂತರಂಗ ಅಂತ. ಬಹಿರಂಗ ಅಂತ ಒಂದು, ಅಂತರಂಗ ಅಂತ ಒಂದು. ಬಹಿರಂಗ ಅನ್ನೋದು ಹೊರಗಡೆ, ಅಂತರಂಗ ಅನ್ನೋದು ಒಳಗಡೆ. ಯಾವುದರ ಒಳಗಡೆ ಯಾವುದರ ಹೊರಗಡೆ ಅಂತ ಹೇಳಿದ್ರೆ, ನಮ್ಮ ವ್ಯಕ್ತಿತ್ವ ಏನಿರುತ್ತೆ, ಒಬ್ಬೊಬ್ಬ ವ್ಯಕ್ತಿ ಆ ವಸ್ತುವನ್ನ, ಹೊರಗಡೆಯ ವಸ್ತುವನ್ನ ಅಥವಾ ಹೊರಗಿನ ವ್ಯಕ್ತಿಗಳನ್ನ ಗ್ರಹಿಸಬೇಕಾದರೆ ತಮ್ಮ ಅಂತರಂಗದಲ್ಲಿ ಒಂದು ಚಿತ್ತ ಭಿತ್ತಿ ಅಂತ ಇರುತ್ತೆ, ಮನಸ್ಸು. ಆ ಮನಸ್ಸಿನಲ್ಲಿ ಹೊರಗಡೆ ನಾವು ಇಂದ್ರಿಯಗಳ ಮೂಲಕ ಏನನ್ನ ಕಾಣ್ತೀವಿ ಅದರ ಪ್ರತ್ಯಯ ಒಳಗೆ ಉಂಟಾಗುತ್ತೆ. ಇದಕ್ಕೆ ಅರಿವು ಅಂತೀವಿ, ಜ್ಞಾನ ಅಂತೀವಿ, ವಿವೇಕ ಅಂತೀವಿ, ತಿಳುವಳಿಕೆ ಅಂತ ಹೇಳ್ತೀವಿ. ಈ ತಿಳುವಳಿಕೆಯ ಮೂಲಕವೇ, ಅರಿವಿನ ಮೂಲಕವೇ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಹ ನಡೆಯುತ್ತೆ. ಅಲ್ಲಿಗೆ ವಸ್ತು ಪ್ರಕಾಶಿಸಬೇಕಾದರೆ, ವಸ್ತು ನಮಗೆ ಕಾಣಬೇಕಾದರೆ ಒಂದು ಹೊರಗಡೆಯ ಬೆಳಕು ಬೇಕು. ಹೊರಗಡೆಯ ಬೆಳಕು ಇಲ್ಲದೇನೆ ಕತ್ತಲೆಯಲ್ಲಿ ನಾವು ವಸ್ತುವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಎಷ್ಟೇ ಬೆಳಕಿದ್ದರೂ ಸಹ ಅಂತರಂಗದ ಚೈತನ್ಯ ಇಲ್ಲ ಅಂತ ಹೇಳಿದ್ರೆ ಆ ವಸ್ತು ನಮಗೆ ಕಾಣೋದಿಲ್ಲ, ಅಥವಾ ಅದರ ಜ್ಞಾನ ಉಂಟಾಗೋದಿಲ್ಲ, ಅದರ ಪ್ರತ್ಯಯ ಉಂಟಾಗೋದಿಲ್ಲ.
ಪ್ರತ್ಯಯ ಉಂಟಾಗೋದಕ್ಕೆ ಆತ್ಮ ಚೈತನ್ಯ ಮುಖ್ಯ. ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ನನ್ನ ಮನಸ್ಸಿಗೆ ತೋರುತ್ತೆ, ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಗುತ್ತೆ, ಮನಸ್ಸಿನಲ್ಲಿ ಒಂದು ಜ್ಞಾನ, ಮನಸ್ಸಿನ ಅನಿಸಿಕೆ, ಮನಸ್ಸಿನ ಉದ್ವೇಗ, ಮನಸ್ಸಿನ ಭಾವನೆ, ಈ ಶಬ್ದಗಳೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು. ಜ್ಞಾನ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಮನಸ್ಸಿನಲ್ಲಿ ಉಂಟಾಗುತ್ತೆ. ಅಥವಾ ಇನ್ನೂ ಸ್ವಲ್ಪ ಆಳವಾಗಿ ನೋಡಿದರೆ ಬುದ್ಧಿ ಅಂತ ಒಂದಿದೆ, ಚಿತ್ ಅಂತ ಹೇಳ್ತೀವಿ, ಚಿದಾಕಾಶ ಅಂತ ಹೇಳ್ತೀವಿ. ಮತ್ತೆ ಇನ್ನೂ ಕೆಲವು ಶಾಸ್ತ್ರಗಳಲ್ಲಿ ಸಂದರ್ಭಗಳಲ್ಲಿ ಹೃದಯ ಅಂತಾನು ಹೇಳ್ತೀವಿ, ಹೃದಯದ ಸಂವೇದನೆ ಅಂತ ಹೇಳ್ತೀವಿ. ಅಲ್ಲಿಗೆ ಅರಿವು ಅನ್ನೋದು ಎಷ್ಟು ಮಟ್ಟದ ಅರಿವು ಅಂತ ಹೇಳಿದ್ರೆ, ಮನಸ್ಸಿನ ಅರಿವು, ಇಂದ್ರಿಯದ ಅರಿವು, ಹೃದಯದ ಅರಿವು, ಬುದ್ಧಿಯ ಅರಿವು, ಇವೆಲ್ಲ ಅಂತರಂಗದ ಅರಿವಿಗೆ ಸಂಬಂಧಪಟ್ಟದ್ದು. ಅಂತರಂಗದಲ್ಲಿಯೇ ಬೇಕಾದಷ್ಟು ಸ್ತರಗಳಿವೆ. ಇವೆಲ್ಲ ನಾವು ಏನು ಹೇಳ್ತೀವಿ, ಈ ಬುದ್ಧಿ ಅಂತೀವಿ, ಮನಸ್ಸಂತೀವಿ, ಚಿತ್ ಅಂತ ಹೇಳ್ತೀವಿ, ಹೃದಯ ಅಂತ ಹೇಳ್ತೀವಿ. ಇವೆಲ್ಲವೂ ಸಹ ಉಪಕರಣಗಳು ಅಂತ ಹೇಳ್ತೀವಿ. ಯಾವ ರೀತಿ ಕಣ್ಣು, ಕಿವಿ, ಮೂಗು ಮುಂತಾದ ಯಾವ ಜ್ಞಾನೇಂದ್ರಿಯಗಳಿರುತ್ತೆ, ಈ ಜ್ಞಾನೇಂದ್ರಿಯಗಳು ಯಾವ ರೀತಿ ಉಪಕರಣಗಳು, ಅದೇ ರೀತಿ ಅಂತರಂಗದಲ್ಲಿಯೂ ಸಹ ಅನೇಕ ಮಟ್ಟದ ಉಪಕರಣಗಳಿರುತ್ತವೆ. ಆಯಾ ಉಪಕರಣಗಳಿಂದ ಆಯಾ ಜ್ಞಾನ ಉಂಟಾಗುತ್ತೆ ಅಂತ ಹೇಳ್ತೀವಿ. ಅಂದರೆ ಬುದ್ಧಿಯ ಜ್ಞಾನ ಅನ್ನೋದು ಬೇರೆ, ಬುದ್ಧಿಯ ತಿಳುವಳಿಕೆ, ಬುದ್ಧಿ ಗ್ರಹಿಸುವುದು ಬೇರೆ, ಬುದ್ಧಿಯ ಗ್ರಹಿಕೆ ಅನ್ನೋದು ಬೇರೆ, ಮನಸ್ಸಿನ ಗ್ರಹಿಕೆ ಬೇರೆ, ಇಂದ್ರಿಯದ ಗ್ರಹಿಕೆ ಬೇರೆ, ಹೃದಯದ ಗ್ರಹಿಕೆ ಬೇರೆ. ಅದಕ್ಕೆ ನಾವು ಸಂವೇದನೆ ಅಂತೀವಿ ಅಥವಾ ಭಾವನೆ ಅಂತ ಹೇಳ್ತೀವಿ, ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸ್ತೀವಿ. ಅದನ್ನೇ ನಾನು ಹೇಳಿದ್ದು, ಪದ ಮತ್ತು ಪದಾರ್ಥ. ಬೇರೆ ಬೇರೆ ಪದಗಳನ್ನು ಎಷ್ಟೋ ಶತಮಾನಗಳಿಂದ ಈ ಶಬ್ದಗಳನ್ನೆಲ್ಲ ನಾವು ರೂಢಿಸ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಎಲ್ಲ ಭಾಷೆಗಳಿಗೂ ಸಹ ಈ ಶಬ್ದ ಸಂಪತ್ತನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಸಂಸ್ಕೃತ ಭಾಷೆ. ಆದ್ದರಿಂದ ಸಂಸ್ಕೃತ ಭಾಷೆಯ ಈ ಶಬ್ದಗಳನ್ನೇ ಉಪಯೋಗಿಸಿ ನಾವು ಸಾಮಾನ್ಯವಾಗಿ ಎಲ್ಲ ಭಾಷೆಗಳಲ್ಲಿಯೂ ಸಹ ಈ ಪದಾರ್ಥ ಅನ್ನೋದು ಹೊರಗಡೆ ಕಾಣತಕ್ಕಂತಹ ಮೂರ್ತವಾದ ಪದಾರ್ಥ ಆಗಿರಬಹುದು, ಅಥವಾ ಮನಸ್ಸಿನಲ್ಲಿ ನಾವು ಕೊಟ್ಟಿರತಕ್ಕಂತಹ ಅಥವಾ ಕಲ್ಪಿಸಿಕೊಳ್ಳಬಹುದಾದ ಮಾನಸಿಕವಾಗಿರತಕ್ಕಂತಹ ವಸ್ತು ಆಗಿರಬಹುದು. ಮಾನಸಿಕವಾಗಿ ನಾವು ಯಾವುದೋ ಒಂದು ತಲೆನೋವು ಅಂತ ಹೇಳ್ತೀವಿ, ವೇದನೆ ಅಂತ ಹೇಳ್ತೀವಿ, ಅಥವಾ ಇನ್ಯಾವುದೋ ಒಂದು ಕಲ್ಪನೆಯನ್ನು ಮಾಡಿ ಯಾವುದನ್ನು ನಾವು ಕಣ್ಣಿಗೆ ಕಾಣೋದಿಲ್ಲ, ಸಂತೋಷ ಅಂತೀವಿ, ದುಃಖ ಅಂತೀವಿ, ವೇದನೆ ಅಂತೀವಿ, ಉದ್ವೇಗ ಅಂತೀವಿ. ಇವೆಲ್ಲವೂ ಸಹ ಯಾವುದೋ ಒಂದು ಸಂವೇದನೆಯನ್ನ ಈ ಶಬ್ದಗಳ ಮೂಲಕ ನಾವು ಬೆಳೀತಾ ಓಹೋ ಇದಿರಬೇಕು, ವೇದನೆ ಅಂದರೆ ಇದು, ಸಂತೋಷ ಅಂದರೆ ಇದು, ದುಃಖ ಅಂದರೆ ಇದು. ಇವೆಲ್ಲ ಭಾವನಾತ್ಮಕವಾದ ಶಬ್ದಗಳು. ಅದಕ್ಕೆ ನಾವು ಅಮೂರ್ತ ಅಂತ ಹೇಳ್ತೀವಿ. ಮೂರ್ತ ಶಬ್ದ, ಮೂರ್ತ ಅಂದರೆ ಮುಟ್ಟಬಹುದು, ಕಣ್ಣಿಗೆ ಕಾಣುತ್ತೆ. ಆದರೆ ಅಮೂರ್ತ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣೋದಿಲ್ಲ ಅಥವಾ ಯಾವುದೇ ಇಂದ್ರಿಯಕ್ಕೆ ಅದು ಸಿಗತಕ್ಕಂಥದ್ದಲ್ಲ. ಆದರೆ ಮಾನಸಿಕ ಸಂವೇದನೆಗೆ, ಮಾನಸಿಕವಾಗಿ ಅದನ್ನು ಅರಿಯುವುದಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೇನೆ ಕೆಲವು ಮನಸ್ಸಿಗೂ ನಿಲಕದ, ಬುದ್ಧಿಗೆ ಮಾತ್ರ ನಿಲಕತಕ್ಕಂತಹ ಕೆಲವು ವಿಷಯಗಳಿರುತ್ತೆ. ಅದು ಸಹ ಯಾವುದೋ ಒಂದು ಪದವನ್ನು ಉಪಯೋಗಿಸ್ತೀವಿ, ಆ ಪದಕ್ಕೆ ಒಂದು ಅರ್ಥ ಇರುತ್ತೆ, ಅದು ಪದಾರ್ಥವಾಗುತ್ತೆ. ಅಲ್ಲಿಗೆ ಪದ ಮತ್ತು ಪದಾರ್ಥ, ಪದದಿಂದ ಯಾವುದನ್ನು ನಾವು ವ್ಯಾಕರಣ ಅಂತ ಹೇಳ್ತೀವಿ, ಭಾಷೆ ಅಂತ ಹೇಳ್ತೀವಿ. ಈ ಪದಗಳ ಮೂಲಕ ಅರಿಯತಕ್ಕಂಥ ವಿಷಯಗಳು ಕೆಲವು.
ಆ ಒಂದು ಮಾನಸಿಕವಾದ ಪದದ ಅರ್ಥ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕಲ್ಪಿಸ್ಕೊಳ್ತೀವಲ್ಲ, ಅದಕ್ಕೆ ಮೂಲಭೂತವಾಗಿ ಅಡಿಪಾಯದ ರೂಪದಲ್ಲಿ ಅದಕ್ಕೆ ಆ ಸಂವೇದನೆಯನ್ನು ಉಂಟು ಮಾಡೋದಕ್ಕೆ ಹೊರಗಡೆಯ ಒಂದು ಪದಾರ್ಥ ಇರುತ್ತೆ. ಕೆಲವು ಸಮಯಗಳಲ್ಲಿ ಹೊರಗಡೆಯ ಮೂರ್ತ ಪದಾರ್ಥ ಇರಬಹುದು, ಕೆಲವು ಸಮಯಗಳಲ್ಲಿ ಇಲ್ಲದೆ ಇರಬಹುದು. ಅಲ್ಲಿಗೇನಾಯ್ತು, ಕಣ್ಣಿಗೆ ಕಾಣೋದು ಮಾತ್ರ ಪದಾರ್ಥ ಅಂತ ಅಲ್ಲ, ಮಾನಸಿಕವಾಗಿ ನಾವು ಕಲ್ಪಿಸಿಕೊಳ್ಳಬಹುದಾದ ವಿಷಯಕ್ಕೂ ಸಹ ಪದಾರ್ಥ ಅಂತಾನೆ ಕರಿತೀವಿ. ಒಟ್ಟಿನಲ್ಲಿ ಯಾವ ಒಂದು ಮೂರ್ತವೇ ಆಗಲಿ ಅಮೂರ್ತವೇ ಆಗಲಿ ಇರತಕ್ಕಂತಹ ವಸ್ತು ಇರುತ್ತಲ್ಲ, ಅದಕ್ಕೆ ಒಂದು ಪದ ಇದ್ದರೆ ಅದು ಒಂದು ಪದಾರ್ಥವಾಗುತ್ತೆ. ಅಂದರೆ ಪದಾರ್ಥ ಅನ್ನೋದು ಇರೋದರಿಂದ, ಆ ಒಂದು ವಸ್ತು ಇರೋದರಿಂದ ಅದಕ್ಕೆ ಒಂದು ಪದವನ್ನು ನಾವು ಎಷ್ಟೋ ವರ್ಷಗಳಿಂದ ಈ ಪದಕ್ಕೆ ಇದು ಅರ್ಥ ಅಂತ ಹೇಳಿ ಆ ಪದಗಳ ಮೂಲಕ, ಶಬ್ದಗಳ ಮೂಲಕ ನಮಗೆ ಜ್ಞಾನ ಅನ್ನೋದು ಉಂಟಾಗುತ್ತೆ. ಆದರೆ ಈ ಪದ ಮತ್ತು ಪದಾರ್ಥ, ಈ ವಸ್ತು, ಈ ಕಲ್ಪನೆ, ಹೊರಗಡೆ ನಮಗೆ ಕಾಣತಕ್ಕಂತಹ ವಸ್ತುಗಳು ಅಥವಾ ವ್ಯಕ್ತಿಗಳು, ಇವೆಲ್ಲವೂ ಸಹ ಎಲ್ಲ ಅಂತರಂಗಕ್ಕೆ ಸೇರಿದ್ದಲ್ಲ, ಎಲ್ಲ ಬಹಿರಂಗಕ್ಕೆ ಸೇರಿದ್ದು. ಈ ಅಂತರಂಗ ಅನ್ನೋದೇನು? ಅಂತರಂಗ ಅನ್ನೋದು ಮನಸ್ಸು, ಇಂದ್ರಿಯಗಳು. ಇಂದ್ರಿಯಗಳು ಅಂದರೆ ಕಣ್ಣಿಗೆ ಕಾಣತಕ್ಕಂತಹ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಅಂಗಗಳಿರುತ್ತಲ್ಲ, ಅದಕ್ಕೆ ಇಂದ್ರಿಯ ಅಂತ ಕರೆಯೋದಿಲ್ಲ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಸುಂದರವಾದ ಕಣ್ಣು ಹೊರಗಡೆ ಕಾಣುತ್ತೆ, ಆದರೆ ಅವರು ಕಣ್ಣಿರುತ್ತೆಯೇ ವಿನಃ ಅವರಿಗೆ ಆ ಇಂದ್ರಿಯ ಇಲ್ಲದೆ ಇರೋದರಿಂದ ಅವರು ನೋಡಲು ಅಶಕ್ತರಾಗಿರ್ತಾರೆ, ಅಂಧರಾಗಿರ್ತಾರೆ. ಅದೇ ರೀತಿ ಕಿವಿಯ ಆಲಿಕೆ ಚೆನ್ನಾಗಿರಬಹುದು ಹೊರಗಡೆ, ಆದರೆ ಒಳಗಡೆ ಆ ಇಂದ್ರಿಯ ಇಲ್ಲದೆ ಹೋದರೆ ಅವರು ಬಧಿರರಾಗಿರ್ತಾರೆ, ಕಿವುಡರಾಗಿರ್ತಾರೆ. ಅಲ್ಲಿಗೇನಾಯ್ತು, ಇಂದ್ರಿಯ ಅನ್ನೋದು ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ಕಣ್ಣಿಗೆ ಕಾಣತಕ್ಕಂತಹ ಹೊರಗಡೆಯ ಒಂದು ಸ್ಥೂಲ ವಸ್ತು ಅಲ್ಲ. ಇಂದ್ರಿಯ ಅನ್ನೋದು ಒಂದು ಆಂತರಿಕವಾಗಿರ್ತಕ್ಕಂತಹ ಸೂಕ್ಷ್ಮವಾದ ಒಂದು ಉಪಕರಣ. ಅಲ್ಲಿಗೆ ಇಂದ್ರಿಯಗಳ ಮೂಲಕ ನಮಗೆ ಹೊರಗಿನ ಪದಾರ್ಥಗಳ ಅರಿವು ಉಂಟಾಗುತ್ತೆ. ಈ ಇಂದ್ರಿಯಗಳು, ಬೇರೆ ಬೇರೆ ಇಂದ್ರಿಯಗಳು ಬೇರೆ ಬೇರೆ ಜ್ಞಾನವನ್ನು, ಅಂದ್ರೆ ಏನು, ಕೇಳುವುದು, ಕಾಣುವುದು, ಮೂಸುವುದು, ಮುಟ್ಟುವುದು, ಇವೇ ಮೊದಲಾದ ಬೇರೆ ಬೇರೆ ಜ್ಞಾನ ವಾಹಿನಿಗಳಾಗಿ ಬೇರೆ ಬೇರೆ ಜ್ಞಾನವನ್ನ ಮನಸ್ಸಿಗೆ ತಲುಪಿಸಿ, ಮನಸ್ಸು ಅನ್ನೋದನ್ನೆಲ್ಲ ವಿಶ್ಲೇಷಣೆ ಮಾಡಿ ಆ ಅರಿವನ್ನ, ಅಂದ್ರೆ ಏನು, ಇಂದ್ರಿಯಗಳ ಅರಿವನ್ನ ಜೋಡಿಸ್ಕೊಂಡು ನಮ್ಮ ಮನಸ್ಸಿಗೆ ಅಥವಾ ಮನಸ್ಸಿನ ಮೂಲಕ ಬುದ್ಧಿಗೆ, ಅಂತರಂಗಕ್ಕೆ, ಹೃದಯಕ್ಕೆ, ಆತ್ಮನಿಗೆ ಈ ವಿಷಯವನ್ನ ಅಥವಾ ಜ್ಞಾನವನ್ನು ಉಂಟು ಮಾಡಿಕೊಡುತ್ತೆ. ಅದನ್ನ ನಮ್ಮ ಆಧುನಿಕ ವಿಜ್ಞಾನದಲ್ಲಿಯೂ ಸಹ ಕಾನ್ಷಿಯಸ್ನೆಸ್ ಅಂತ ಹೇಳ್ಬೋದು, ಇಂಟೆಲಿಜೆನ್ಸ್ ಅಂತ ಹೇಳ್ಬಹುದು. ಇದು ಎಲ್ಲ ಕಡೆ ಇರುತ್ತೆ ಅಂತಾರೆ. ನಾವು ಏನು ಅನ್ಕೊಂಡಿರ್ತೀವಿ, ಅರಿವು ಅನ್ನೋದು ಮನೆಗೆ ಸಂಬಂಧಪಟ್ಟಿದ್ದು, ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂತ. ಆದರೆ ಆಧುನಿಕ ವಿಜ್ಞಾನ ಹೇಳೋದು ಏನು ಅಂತ ಹೇಳಿದ್ರೆ, ನೀವೊಂದು ಎಲೆಕ್ಟ್ರಾನ್ ತಗೊಳ್ಳಿ, ಪ್ರೋಟಾನ್ ತಗೊಳ್ಳಿ, ಅಥವಾ ಯಾವುದೇ ಒಂದು, ನಾವು ಜೀನ್ ಅಂತ ಹೇಳ್ತೀವಿ, ಜೀವಕೋಶ ತೆಗೆದುಕೊಳ್ಳಿ, ಯಾವುದೋ ಒಂದು ಅಮೀಬಾ, ಒಂದು ಏಕ ಸಿಂಗಲ್ ಸೆಲ್ ಅಂತ ಹೇಳ್ತೀವಿ, ಜೀವಕೋಶ, ಒಂದೇ ಜೀವಕೋಶ ಇರತಕ್ಕಂಥ ಒಂದು ಜೀವಿ ಇರುತ್ತಲ್ಲ, ಆ ಜೀವಿಗೂ ಸಹ ಈ ಅರಿವು ಅನ್ನೋದು ಇರುತ್ತೆ. ಅರಿವು ಅನ್ನೋದು ಇಲ್ಲದೆ ಇರೋದು ಯಾವುದೂ ಇಲ್ಲ. ಈ ಅರಿವು ಅನ್ನೋದು ಏನು ಅಂತ ಹೇಳಿದ್ರೆ, ಇದು ಒಂದು, ಭಗವದ್ಗೀತೆಯಲ್ಲಿ ಇದನ್ನ ಕ್ಷೇತ್ರ ಅಂತ ಹೇಳ್ತೀವಿ. ಯಥಾ ಪ್ರಕಾಶಯತ್ ಏಕಃ ಕೃತ್ಸ್ನಂ ಲೋಕಂ ಇಮಂ ರವಿಹಿ. ಅದೇ ರೀತಿ ಕ್ಷೇತ್ರಂ
ಕ್ಷೇತ್ರಿ, ಕ್ಷೇತ್ರದಲ್ಲಿ ಇರತಕ್ಕಂತಹ ಕ್ಷೇತ್ರಜ್ಞ ಪ್ರಕಾಶಯತಿ ಭಾರತ. ಈ ಇಡೀ ಜಗತ್ತನ್ನ ಯಾವ ರೀತಿ ಒಬ್ಬ ಸೂರ್ಯ ಬೆಳಗುತ್ತಾ ಇದ್ದಾನೋ, ಅದೇ ರೀತಿ ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಪ್ರತಿಯೊಂದು ಜೀವಿಯಲ್ಲಿಯೂ ಇರತಕ್ಕಂತಹ ಆತ್ಮ ಚೈತನ್ಯ ಅನ್ನೋದು ಆ ಇಡೀ ಕ್ಷೇತ್ರವನ್ನ ಬೆಳಗುತ್ತೆ ಅಂತ ಹೇಳ್ತೀವಿ. ಈ ಕ್ಷೇತ್ರ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ತನ್ನದೇ ಆಗಿರತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಅವನ ವ್ಯಕ್ತಿತ್ವ ಎಷ್ಟು ವಿಕಸಿಸಿ ಇರುತ್ತೆ, ವಿಕಾಸ ಅಂತ ಹೇಳ್ತೀವಿ, ವ್ಯಕ್ತಿ ವಿಕಾಸ ಅಂತ ಹೇಳ್ತೀವಿ, ಬುದ್ಧಿಯ ವಿಕಾಸ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯ ಬುದ್ಧಿ ವಿಕಾಸ, ಜ್ಞಾನ ವಿಕಾಸ, ಅರಿವಿನ ವಿಕಾಸ ಎಷ್ಟು ವ್ಯಾಪಕವಾಗಿರುತ್ತೋ ಅಷ್ಟೇ ವ್ಯಾಪಕವಾಗಿ ಆತನ ಕ್ಷೇತ್ರ ಇರುತ್ತೆ. ಅಂದ್ರೆ ಕ್ಷೇತ್ರ ಅಂದ್ರೆ ಒಬ್ಬನಿಗೆ ಅಥವಾ ಒಬ್ಬಳಿಗೆ ತನ್ನದೇ ಶರೀರ ಮಾತ್ರ ಕ್ಷೇತ್ರ ಆಗಿರಬಹುದು, ಅಥವಾ ಇನ್ನೊಬ್ಬನಿಗೆ ಅಥವಾ ಇನ್ನೊಬ್ಬಳಿಗೆ ಅವರ ಕಾರ್ಯಕ್ಷೇತ್ರ ಮಾತ್ರ ಅವರ ಕ್ಷೇತ್ರ ಆಗಿರಬಹುದು. ಮತ್ತೆ ಕೆಲವರಿಗೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿರಬಹುದು. ಮತ್ತೆ ಇನ್ನೂ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ, ವಿಕಾಸವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಈ ಕ್ಷೇತ್ರ ಅನ್ನೋದು ಇಡೀ ಜಗತ್ತೇ ಆಗಿರಬಹುದು. ಅಲ್ಲಿಗೇನಾಯ್ತು, ಕ್ಷೇತ್ರವನ್ನ ಕ್ಷೇತ್ರಿ ಅಂದ್ರೆ ಕ್ಷೇತ್ರಜ್ಞ ಆತ್ಮ ಚೈತನ್ಯ ಕ್ಷೇತ್ರವನ್ನ ಬೆಳಗುತ್ತೆ. ಯಾವ ರೀತಿ ಸೂರ್ಯ ಇಡೀ ಜಗತ್ತನ್ನು ಬೆಳಗುತ್ತಾನೆ, ಅದೇ ರೀತಿ ಈ ಒಂದು ಆತ್ಮ ಚೈತನ್ಯ ಇಡೀ ಕ್ಷೇತ್ರವನ್ನ ಬೆಳಗುತ್ತಾನೆ ಅಂತ. ಈ ಕ್ಷೇತ್ರ ಅನ್ನೋದಕ್ಕೆ ಬಹುಶಃ ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ, ಫೀಲ್ಡ್ ಅಂತ ಹೇಳ್ತೀವಿ, ಎನರ್ಜಿ ಫೀಲ್ಡ್ ಅಂತೀವಿ. ಈ ಎನರ್ಜಿ, ಈ ಕಾನ್ಷಿಯಸ್ನೆಸ್ ಅನ್ನೋದನ್ನ ಒಂದು ಎನರ್ಜಿ ಅಂತ ತೆಗೆದುಕೊಂಡು, ಶಕ್ತಿ ಅಂತ ತೆಗೆದುಕೊಂಡು, ಯಾವ ರೀತಿ ವಿಜ್ಞಾನದಲ್ಲಿ ಬೇರೆ ಬೇರೆ ಶಕ್ತಿಗಳಿರುತ್ತೆಯೋ ಅದೇ ರೀತಿ ಈ ಒಂದು ಚೈತನ್ಯ ಅನ್ನೋದು ಸಹ ಒಂದು ಪ್ರಭೆ, ಒಂದು ನಾವು ಅದಕ್ಕೆ ಸಾಗರ ಅಂತ ಹೇಳ್ತೀವಿ, ಚಿತ್ ಸಾಗರ ಅಂತ ಹೇಳ್ತೀವಿ, ಅಥವಾ ಜ್ಞಾನ ಪ್ರವಾಹ ಅಂತ ಹೇಳ್ತೀವಿ, ಜ್ಞಾನ ಗಂಗೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಈ ಶಬ್ದಗಳು ಬಹಳ ಪರಿಚಿತವಾಗಿರುತ್ತೆ. ಗಂಗೆ ಅಂತ ಹೇಳ್ತೀವಿ. ಗಂಗೆ ಅಂತ ಹೇಳಿದ್ರೆ ಅದು ಒಂದು ಪ್ರವಾಹ, ನೀರಿನ ಪ್ರವಾಹ. ಅದೇ ರೀತಿ ಗಂಗಾ ಪ್ರವಾಹ ಅಂತ ಹೇಳ್ತೀವಿ. ಗಂಗಾ ಪ್ರವಾಹದಂತೆ ಜ್ಞಾನ ಪ್ರವಾಹ, ಜ್ಞಾನ ವಾಹಿನಿ ಅಂತ ಹೇಳ್ತೀವಿ, ಜ್ಞಾನ ಸಾಗರ ಅಂತೀವಿ, ಚಿತ್ ಸಾಗರ ಅಂತ ಹೇಳ್ತೀವಿ, ಜ್ಯೋತಿ ರಸ ಅಂತ ಹೇಳ್ತೀವಿ. ಜ್ಯೋತಿ ರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ಸುವರೋಂ ಅಂತ ಗಾಯತ್ರಿ ಮಂತ್ರದಲ್ಲಿ ಜ್ಯೋತಿ ರಸ ಅಂತ ಹೇಳ್ತೀವಿ. ಆದರೆ ಈ ಜ್ಞಾನ ಅನ್ನೋದು ಪ್ರವಹಿಸ್ತಾ ಇದೆ, ಎಲ್ಲೆಲ್ಲಿಯೂ ಜ್ಞಾನ ಇದೆ. ವ್ಯಕ್ತಿಯ ಜ್ಞಾನ, ವ್ಯಕ್ತಿಯ ಸಂವೇದನೆ ಅವರವರ ವ್ಯಕ್ತಿತ್ವದ ವೈಶಾಲ್ಯವನ್ನ ಅನುಸರಿಸಿ ಅವರವರ ಕ್ಷೇತ್ರ ಇರುತ್ತಲ್ಲ, ಇಡೀ ಕ್ಷೇತ್ರವನ್ನ ಒಂದೇ ಚೈತನ್ಯ ಬೆಳಗುತ್ತೆ. ಅಲ್ಲಿಗೆ ನಾವು ಯಾವುದನ್ನ ಅಂತರ್ಜ್ಯೋತಿ ಅಂತ ಹೇಳ್ತೀವಿ, ಅಂತಶ್ಚೈತನ್ಯ ಅಂತ ಹೇಳ್ತೀವಿ, ಆತ್ಮ ಚೈತನ್ಯ ಅಂತ ಹೇಳ್ತೀವಿ. ಈ ಆತ್ಮ ಚೈತನ್ಯ ಅನ್ನೋದು ಎಲ್ಲೆಲ್ಲಿಯೂ ಇದೆ ಅಂತ. ಇದನ್ನು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ತಿಳ್ಕೋಬೇಕು. ಸಾಮಾನ್ಯವಾಗಿ ನಾವು ಅರಿವು ಅನ್ನೋದು ಇಂದ್ರಿಯಗಳ ಮೂಲಕ ಉಂಟಾಗತಕ್ಕಂತಹ ಅರಿವು ಅಂತ ಅನ್ಕೊಳ್ತೀವಿ. ಹೌದು, ಇಂದ್ರಿಯಗಳ ಮೂಲಕವೇ ನಮಗೆ ವಸ್ತುವಿನ ವಿಷಯ ಗೊತ್ತಾಗೋದು, ಜ್ಞಾನ ಉಂಟಾಗೋದು.
ಆದರೆ ಬರೀ ಇಂದ್ರಿಯಗಳಿಂದ ನಮಗೆ ಜ್ಞಾನ ಉಂಟಾಗೋದಿಲ್ಲ. ಈ ಇಂದ್ರಿಯಗಳ ಅನುಭವ ಮನಸ್ಸಿನ ಮೂಲಕ ಬುದ್ಧಿಯಲ್ಲಿ ಹೋಗಿ ಆ ಬುದ್ಧಿಗೂ ಅಂತರಂಗದಲ್ಲಿರತಕ್ಕಂತಹ ಒಂದು ಅಹಂ ಪ್ರತ್ಯಯ ಅಥವಾ ಅಹಂಕಾರ ಅಂತ ಹೇಳ್ತೀವಿ. ಅದನ್ನೇ ಸ್ಪಷ್ಟವಾಗಿ ಗೀತೆಯ 13ನೇ ಅಧ್ಯಾಯದಲ್ಲಿ ಇದನ್ನು ಸ್ಪಷ್ಟವಾಗಿ ವಿವರಿಸ್ತಾರೆ. ಒಂದು ಅವ್ಯಕ್ತ ಅಂತ ಒಂದಿದೆ. ಆ ಅವ್ಯಕ್ತದಿಂದ ಮಹಾನ್ ಅಂದರೆ ಯಾವುದನ್ನು ಬುದ್ಧಿ ಅಂತ ಹೇಳ್ತೀವಿ ಅದಕ್ಕೆ ಮಹಾನ್ ಅಂತೀವಿ, ಅದಕ್ಕೆ ಅಹಂಕಾರ ಅಂತ ಹೇಳ್ತೀವಿ. ಅದರಿಂದ ಮನಸ್ಸು, ಆಮೇಲೆ 10 ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ವಿಷಯವಾಗಿರತಕ್ಕಂತಹ ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ವಿಷಯ ಅಂತ ಹೇಳಿ 5 ಪಂಚ ವಿಷಯಗಳು. ಅಂದರೆ ಯಾವ ರೀತಿ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಅಂತ ಹೇಳಿ ಈ ಪಂಚ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವೋ, ಅದಕ್ಕೆ ವಿಷಯವಾಗಿರತಕ್ಕಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ಸಹ 5 ಜ್ಞಾನಗಳು, ಜ್ಞಾನದ ವಿಷಯಗಳು, ಜ್ಞಾನಕ್ಕೆ ವಿಷಯಗಳು ಅಥವಾ ಇಂದ್ರಿಯಗಳಿಗೆ ವಿಷಯಗಳು. ಅಲ್ಲಿಗೆ ಅಂತರಂಗದಲ್ಲಿರತಕ್ಕಂತಹ ಬುದ್ಧಿ, ಮನಸ್ಸು, ಅಹಂಕಾರ ಮತ್ತು ಅಂತರಿಂದ್ರಿಯಗಳು, ಜ್ಞಾನವಾಹಿನಿಗಳು ಮತ್ತು ಹೊರಗಡೆ ಕಾಣತಕ್ಕಂತಹ ವಸ್ತುಗಳು, ಪಂಚೇಂದ್ರಿಯಗಳು ಮತ್ತು ಪಂಚ ವಿಷಯಕ್ಕೆ ಈ ಇಂದ್ರಿಯಗಳಿಗೆ ವಿಷಯಗಳಾಗಿರತಕ್ಕಂತಹ 5 ವಿಷಯಗಳು, ಇವೆಲ್ಲ ಸೇರಿ 24 ತತ್ವಗಳನ್ನು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಇದೆಲ್ಲ ಸಾಂಖ್ಯ ತತ್ವಕ್ಕೆ ಅನ್ವಯಿಸಿದ್ದು. ಅದನ್ನು ಭಗವದ್ಗೀತೆಯಲ್ಲಿ ಇದಕ್ಕೆಲ್ಲ ಪ್ರಕೃತಿ ಅಂತ ಹೇಳ್ತೀವಿ. ಈ ಪ್ರಕೃತಿಯನ್ನ ಒಳಗಡೆ ಇರತಕ್ಕಂತಹ ಚೈತನ್ಯ ಬೆಳಗಿದಾಗ ನಮಗೆ ಪ್ರಕೃತಿಯ ಮೂಲಕ ಈ ಅರಿವು ಅನ್ನೋದು ಉಂಟಾಗುತ್ತೆ. ಆಂತರಿಕವಾಗಿರತಕ್ಕಂತಹ ತನ್ನದೇ ಆದ ಅರಿವು, ತನ್ನ ಮನಸ್ಸು, ತನ್ನ ಬುದ್ಧಿ, ತನ್ನ ಅಹಂ ಗ್ರಹಿಕೆ, ನಾನು ಎಂತಹವನು, ಇದಕ್ಕೆ ನಾವು ಆತ್ಮಾವಲೋಕನ ಅಂತ ಹೇಳ್ತೀವಿ. ಆತ್ಮ ಅವಲೋಕನ ಅಂದರೆ ತನ್ನನ್ನು ತಾನು ಕಂಡುಕೊಳ್ಳೋದು. ನಾನು ಯಾವ ರೀತಿ ಹೊರಗಡೆಯ ವಿಷಯಗಳಿಗೆ ಸ್ಪಂದಿಸ್ತೀನಿ, ಇದು ಸರಿಯಾಗಿದೆಯೇ? ಇದರಲ್ಲಿ 2 ವಿಧವಾದ ಸ್ಪಂದನ ಇರುತ್ತೆ. ಒಂದು ವೈಯಕ್ತಿಕವಾಗಿರತಕ್ಕಂತಹ ಸ್ಪಂದನ, ಇನ್ನೊಂದು ಸಾಮಾಜಿಕವಾಗಿರತಕ್ಕಂತಹ ಸ್ಪಂದನ. 4 ಜನರ ಮಧ್ಯದಲ್ಲಿ ನಾನು ಬಾಳಬೇಕಾದ್ರೆ ನಾನು ಯಾವ ರೀತಿ ನನ್ನ ಒಂದು ನಡವಳಿಕೆ ಯಾವ ರೀತಿ ಇದೆ ಅಂತ. ನಡವಳಿಕೆ ಅನ್ನೋದನ್ನು ನಾವು ನಡೆ ಅಂತ ಹೇಳ್ತೀವಿ. ಮಾತು, ಪದಾರ್ಥ ಅಂತ ಹೇಳಿದ್ನಲ್ಲ, ಶಬ್ದ, ಅದಕ್ಕೆ ನಾವು ನುಡಿ ಅಂತ ಹೇಳ್ತೀವಿ. ಈ ನಡೆ ಮತ್ತು ನುಡಿ ಎರಡೂ ಸಹ ನಮ್ಮ ಜ್ಞಾನವನ್ನು ಅವಲಂಬಿಸಿರುತ್ತೆ. ನಾವು ಯಾವ ರೀತಿ ತಿಳ್ಕೊಳ್ತೀವಿ, ನಮ್ಮ ಅರಿವು ಹೇಗಿರುತ್ತೆ, ಆ ರೀತಿ ನಮ್ಮ ನಡೆ ಮತ್ತು ನುಡಿ ಇರುತ್ತೆ. ಅಲ್ಲಿಗೆ ಅರಿವು ಅನ್ನೋದು ಬೇರೆ ಅಲ್ಲ, ನಡೆ ಅನ್ನೋದು ಬೇರೆ ಅಲ್ಲ, ನುಡಿ ಅನ್ನೋದು ಬೇರೆ ಅಲ್ಲ. ಇದನ್ನು ಮನಸ್ಸಿನಲ್ಲಿ ನಾವು ತೆಗೆದುಕೊಳ್ಬೇಕು. ಒಂದಕ್ಕೊಂದು ಸಂಬಂಧವಿಲ್ಲದೆ ಅರಿವೇ ಬೇರೆ, ನಡೆಯೇ ಬೇರೆ, ನುಡಿಯೇ ಬೇರೆ ಅಂತ ಆದರೆ ಆವಾಗ ಅರಿವಿಗೆ ಏನು ಬೆಲೆ ಇಲ್ಲ. ಯಾವ ಅರಿವು ನಡೆ ಮತ್ತು ನುಡಿಯಲ್ಲಿ ಕಂಡು ಬರುತ್ತೋ ಅದಕ್ಕೆ ನಾವು ಅರಿವು ಅಂತ ಹೇಳ್ತೀವಿ. ಈ ಅರಿವು ಅನ್ನೋದು ಒಂದು ಜ್ಞಾನವಾಹಿನಿ ಅಂತ ಹೇಳಿದೆ, ಒಂದು ಕ್ಷೇತ್ರ ಅಂತ ಹೇಳಿದೆ, ಎಲ್ಲ ಕಡೆಯಲ್ಲೂ ಇದೆ ಅಂತ ಹೇಳಿದೆ. ಈ ಯಾವ ರೀತಿ ಈ ಪಂಚಭೂತಗಳು ಅಂತ ಹೇಳ್ತೀವಿ. ಪಂಚಭೂತಗಳು ಅಂತ ಹೇಳಿದಾಗ ನೀರು ಅಂತೀವಿ,
ಅಥವಾ ವಾಯು ಅಂತ ಹೇಳ್ತೀವಿ, ಅಥವಾ ತೇಜಸ್ ಪದಾರ್ಥ ಅಂತ ಹೇಳ್ತೀವಿ. ಇವೆಲ್ಲವೂ ಸಹ ಎಲ್ಲೋ ಒಂದು ಕಡೆ ಇರ್ತಕ್ಕಂಥದ್ದಲ್ಲ. ನೀರು ಅನ್ನೋದು ಎಲ್ಲ ಕಡೆ ಇರುತ್ತೆ. ಭೂಮಿಯ ಆಳದಲ್ಲೂ ಇದೆ, ವಾಯುಮಂಡಲದಲ್ಲಿಯೂ ಇದೆ, ಬಾವಿಯಲ್ಲಿಯೂ ಇದೆ, ಸಾಗರದಲ್ಲಿಯೂ ಇದೆ, ಮೋಡಗಳಲ್ಲಿಯೂ ಇದೆ. ಕಣ್ಣಿಗೆ ಕಾಣೋದು ಇರುತ್ತೆ, ಕಣ್ಣಿಗೆ ಕಾಣದೇ ಇರೋದು ಇರುತ್ತೆ. ಅದೇ ರೀತಿ ವಾಯು ಅಂತ ಹೇಳಿದಾಗ ಅದೂ ಸಹ ಎಲ್ಲ ಕಡೆ ವ್ಯಾಪಿಸಿದೆ. ಯಾವ ರೀತಿ ಈ ಪಂಚಭೂತಗಳು ಎಲ್ಲ ಕಡೆ ವ್ಯಾಪಿಸಿದೆಯೋ ಅದೇ ರೀತಿ ಭೂಮಿರಾಪೋ ನಲೋ ವಾಯು ಕಂ ಮನೋ ಬುದ್ಧಿರೇವಚ, ಮನಸ್ಸು, ಬುದ್ಧಿ, ಅಹಂಕಾರ ಇವೂ ಸಹ ಎಲ್ಲ ಕಡೆಯೂ ವ್ಯಾಪಿಸಿರ್ತಕ್ಕಂಥದ್ದು. ಅಂದ್ರೆ ಏನರ್ಥ? ಅಹಂಕಾರ ಅಂತ ನಾವು ಹೇಳ್ತೀವಲ್ಲ, ಇದು ವ್ಯಕ್ತಿಶಃ ನಾವು ನಮ್ಮನ್ನ ಬೇರೆ ಬೇರೆ ಮಾಡಿಕೊಂಡು ನಾನೇ ಬೇರೆ ವ್ಯಕ್ತಿ, ಅವನೇ ಬೇರೆ ವ್ಯಕ್ತಿ ಅಂತ ಹೇಳಿ. ಅದೇ ರೀತಿ ಜ್ಞಾನದಲ್ಲಿಯೂ ಸಹ ಇದು ಇಂದ್ರಿಯದ ಜ್ಞಾನ, ಇದು ಮನಸ್ಸಿನ ಜ್ಞಾನ, ಇದು ಬುದ್ಧಿಯ ಜ್ಞಾನ. ನನಗೆ ಅರಿವು ಉಂಟಾಯಿತು ಅಂತ ಹೇಳಿದ್ರೆ, ಈ ಅರಿವು ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಒಂದು ಕಿರುಬೆರಳಿನಲ್ಲಿ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಶರೀರದ ಒಂದು ಏಕದೇಶದ ಜ್ಞಾನ. ಅದೇ ರೀತಿ ಯಾವುದೋ ಒಂದು ಭಾವನೆ ಉಂಟಾಗಬಹುದು, ಅಥವಾ ಯಾವುದೋ ಒಂದು ಇಂದ್ರಿಯಗಳ ಒಂದು ಅರಿವಾಗಿರಬಹುದು. ಇಂದ್ರಿಯಗಳು ಎಷ್ಟೋ ಇಂದ್ರಿಯಗಳಿರುತ್ತೆ, ಅದರಲ್ಲಿ ಯಾವುದೋ ಒಂದರ ಅಲ್ಲಿಗೆ ನಾವು ಜ್ಞಾನವನ್ನ ಒಂದಾಗಿ ಕಾಣದೆ, ಅರಿವನ್ನ ಒಂದಾಗಿ ಕಾಣದೆ, ಅರಿವನ್ನ ಸಮಗ್ರವಾಗಿ ತಿಳಿದುಕೊಳ್ಳಲಾಗದೆ, ಇದು ಇಂದ್ರಿಯದ ಜ್ಞಾನ, ಇದು ಮನಸ್ಸಿನ ಜ್ಞಾನ, ಇದು ಬುದ್ಧಿಯ ಜ್ಞಾನ, ಇದು ಹೊರಗಡೆಯ ಜ್ಞಾನ, ಇದು ಅಂತರಂಗದ ಜ್ಞಾನ ಅಂತ ಹೇಳಿ ಜ್ಞಾನವನ್ನ ನಾವು ಚೂರ್ ಚೂರಾಗಿ ಮಾಡಿ, ಖಂಡ ತುಂಡವಾಗಿ ಮಾಡಿ, ಅದು ನಮ್ಮ ವ್ಯಕ್ತಿಯ ಅಥವಾ ವ್ಯಕ್ತಿತ್ವದ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನೋದನ್ನ ನಾವು ಹೇಗೋ ರೂಢಿಸ್ಕೊಂಡ್ಬಿಟ್ಟಿದ್ವಿ. ಆದರೆ ಅರಿವು ಅನ್ನೋದು ಸಮಗ್ರವಾದದ್ದು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ನಾನು ಹೇಳ್ತಾ ಇರೋದು ವಸ್ತುವಿನ ಜ್ಞಾನವಲ್ಲ. ನಾವಿವಾಗ ಚಿಂತನೆ ಮಾಡ್ತಾ ಇರೋದು ಚೈತನ್ಯದ ಜ್ಞಾನ. ನಾವು ಚೈತನ್ಯಕ್ಕೆ ಜ್ಞಾನ ಸ್ವರೂಪಿ ಅಂತ ಹೇಳ್ತೀವಿ. ಯಾವ ರೀತಿ ಬೆಳಕು ಅನ್ನೋದು ಸೂರ್ಯನ ಪ್ರಭೆಯೋ, ಅದೇ ರೀತಿ ಚೈತನ್ಯ ಅನ್ನೋದು ಸಹ ಆತ್ಮನ ಪ್ರಭೆ. ಈ ಚೈತನ್ಯಕ್ಕೆ ನಾವು ಜ್ಞಾನ ಅಂತ ಹೇಳ್ತೀವಿ, ಅರಿವು ಅಂತ ಹೇಳ್ತೀವಿ. ಅಲ್ಲಿಗೆ ಅರಿವು ಅಂತ ಹೇಳಿದ್ರೆ ಒಂದು ವಸ್ತುವಿನ ಅರಿವಲ್ಲ. ವಸ್ತು 1,000 ವಸ್ತು ಇರಬಹುದು, ಆದರೆ ಆ 1,000 ವಸ್ತುವಿನ ಜ್ಞಾನ 1,000 ಜನರು ಅದನ್ನು 1,000 ರೀತಿಯಲ್ಲಿ ಕಾಣಬಹುದು. ಅಲ್ಲಿಗೇನಾಯ್ತು? ಅರಿವು ಅನ್ನೋದು ವ್ಯಕ್ತಿಗತವಾದದ್ದು. ಹೊರಗಡೆಯ ವಸ್ತು ಯಾವುದೇ ರೀತಿ ಇದ್ರೂ ಸಹ ಅರಿವು ಅನ್ನೋದು ಆಯಾ ವ್ಯಕ್ತಿಯ ಚೈತನ್ಯ ಏನಿರುತ್ತೆ, ಆಯಾ ವ್ಯಕ್ತಿಯ ಚೈತನ್ಯದ ಪ್ರಭೆ ಯಾವ ರೀತಿ ಇರುತ್ತೆ, ಆಯಾ ವ್ಯಕ್ತಿ ತನ್ನ ಆತ್ಮಾವಲೋಕನದಿಂದ ಯಾವ ರೀತಿ ತನ್ನ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಂಡಿರ್ತಾನೆ, ಅದಕ್ಕೆ ಅನುಗುಣವಾಗಿ ಈ ಹೊರಗಡೆಯ ವಸ್ತುಗಳ ಜ್ಞಾನದ ಸ್ಪಂದನ ಅಂತ ಹೇಳ್ತೀವಿ. ಇದನ್ನ ಸಾಮಾನ್ಯವಾಗಿ ಈ ಕಾಶ್ಮೀರ ಶೈವ ದರ್ಶನದಲ್ಲಿ ಈ ಜ್ಞಾನಕ್ಕೆ ನಾವು ಸ್ಪಂದನ ಅಂತ ಹೇಳ್ತೀವಿ. ಅಲ್ಲಿಗೆ ಮುಖ್ಯವಾದ ವಿಷಯ ವ್ಯಕ್ತಿ ವಿಕಾಸ ಅಂತ ಹೇಳಿದ್ನಲ್ಲ, ಈ ವ್ಯಕ್ತಿ ವಿಕಾಸ ಅನ್ನೋದು, ನಾವು ನೋಡುವ ದೃಷ್ಟಿಯ ವಿಕಾಸ ಅನ್ನೋದು ನಮ್ಮ ಅರಿವಿನ ಹರವು ಮತ್ತು ಆಳ ಎಷ್ಟು ಆಳವಾಗಿದೆ, ಎಷ್ಟು ಹರವನ್ನು ಹೊಂದಿದೆ, ಎಷ್ಟು ವಿಸ್ತಾರವಾಗಿದೆ ಅನ್ನೋದು ಆ ವ್ಯಕ್ತಿಯ ಮನಸ್ಸಿನ, ಆ ವ್ಯಕ್ತಿಯ ಬುದ್ಧಿಯ, ಆ ವ್ಯಕ್ತಿಯ ಅಹಂಕಾರದ, ಅಂದರೆ ತಾನು ಅಂತ ಏನು ಅನ್ಕೊಂಡಿರ್ತಾನೆ
ಆ ಅನಿಸುವಿಕೆ. ನಾವು ಪ್ರತಿಯೊಬ್ಬರೂ ಸಹ ನಮ್ಮ ಬಗ್ಗೆ ಏನೋ ಒಂದು ನಾನು ಇಂತಹವನು, ನಾನು ಇಂತಹವಳು ಅಂತ ಹೇಳಿ ಯಾವುದೋ ಒಂದು ಪ್ರಜ್ಞೆ, ನಾವು ಸ್ವಯಂ ಪ್ರಜ್ಞೆ ನಮ್ಮ ಬಗ್ಗೆ ನಾವು ಇಟ್ಕೊಂಡಿರ್ತೀವಿ. ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಜ್ಞಾನವನ್ನು ಪಡೀತೀವಿ. ಅದಕ್ಕೆ ಅನುಗುಣವಾಗಿ ನಮ್ಮ ನಡೆ ನುಡಿ ಇರುತ್ತೆ. ನಮ್ಮ ನಡೆ ನುಡಿ ಉತ್ತಮವಾಗಬೇಕು ಅಂತ ಹೇಳಿದ್ರೆ, ನಡೆ ನುಡಿ ಸುಧಾರಿಸಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು? ಹೆಚ್ಚು ಹೆಚ್ಚು ಆತ್ಮಾವಲೋಕವನ್ನು ಮಾಡ್ತಾ, ಈ ಆತ್ಮ ಪ್ರಭೆ ಅನ್ನೋದೇನಿದೆ, ಆತ್ಮ ಚೈತನ್ಯ ಏನಿದೆ, ಇದನ್ನು ನಾವು ಬೆಳೆಸಿಕೊಳ್ಳಬೇಕು. ಅಂದರೆ ಆತ್ಮಪ್ರಭೆ ಅನ್ನೋದು ತಾನೇ ತಾನಾಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಅಂತ ಹೇಳೋ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮಮೈವ ಅಂಶ, ಭಗವಂತನ ಅಂಶ. ಅಲ್ಲಿಗೆ ಪ್ರಭೆಯಲ್ಲಿ, ಆತ್ಮ ಚೈತನ್ಯದಲ್ಲಿ ಯಾವುದೇ ಕುಂದು ಕೊರತೆಗಳನ್ನು, ಲೋಪದೋಷಗಳನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಆತ್ಮಶಕ್ತಿ ಏನಿರುತ್ತೆ, ಆತ್ಮ ಚೈತನ್ಯ ಏನಿರುತ್ತೆ, ಚೈತನ್ಯದ ಪ್ರಭೆ ಏನಿರುತ್ತೆ, ಈ ಚೈತನ್ಯವನ್ನ ನಾವು ಪೂರ್ತಿಯಾಗಿ ಮನಗಂಡರೆ ಅದಕ್ಕೆ ಅನುಗುಣವಾಗಿ ನಾವು ಈ ಉಪಕರಣಗಳನ್ನು ನಡೆಸಿಕೊಳ್ಳಬಹುದು. ಇಲ್ಲದೆ ಹೋದರೆ ಈ ಉಪಕರಣಗಳು ಏನು ಮಾಡುತ್ತವೆ ಅಂತ ಹೇಳಿದ್ರೆ, ಅವುಗಳು ಹೇಳಿದ ಹಾಗೆ ನಾವು ನಡ್ಕೊಳ್ಳೋ ರೀತಿಯಲ್ಲಿ ಅವು ನಮ್ಮನ್ನ ಅವುಗಳ ಒಂದು ಯಾವುದೋ ಪ್ರಕೃತಿಯ ಜಾಲದಲ್ಲಿ ಸಿಕ್ಕಿಸ್ಬಿಡುತ್ತೆ. ಅದಕ್ಕೆ ನಾವು ಮಾಯೆಯ ಜಾಲ ಅಂತ ಹೇಳ್ತೀವಿ. ಈ ಮಾಯೆಯ ಜಾಲದಲ್ಲಿ ನಾವು ಸಿಕ್ಕೊಂಡು ಬಿಡ್ತೀವಿ. ಮಾಯೆಯ ಜಾಲದಲ್ಲಿ ಸಿಕ್ಕದೆ ನಮ್ಮ ಚೈತನ್ಯ ಅಥವಾ ಆತ್ಮ ಪ್ರಭೆ, ಆತ್ಮ ಚೈತನ್ಯ, ಇದನ್ನು ನಾವು ಬೆಳೆಸ್ಕೊಳ್ಳೋದು ಅಂದ್ರೇನು? ಅದನ್ನು ಉಪಯೋಗಿಸ್ಕೊಂಡ್ರೆ ಆವಾಗ ಈ ಉಪಕರಣಗಳೆಲ್ಲ ನಮಗೆ ಅನುಕೂಲವಾಗಿ ಎಲ್ಲ ಶುದ್ಧವಾಗಿರುತ್ತೆ. ಶುದ್ಧವಾಗಿದ್ದಾಗ ನಮಗೆ ಜ್ಞಾನ ಅನ್ನೋದು, ಅರಿವು ಅನ್ನೋದು ಸ್ಪಷ್ಟವಾಗಿರುತ್ತೆ. ಜ್ಞಾನದ ವಿಕಾಸ ಆಗುತ್ತೆ. ಅಲ್ಲಿಗೆ ಆತ್ಮಾವಲೋಕನದಿಂದ ನಾನು, ಈ ಒಂದು ಅಹಂಕಾರ ಅಂತ ಹೇಳಿದ್ನಲ್ಲ, ಅಂದರೆ ನನ್ನತನ, ನಾನು ಅಂದರೆ ಸ್ವಯಂ ಪ್ರಜ್ಞೆ, ನನ್ನ ಬಗ್ಗೆ ನಾನು ಯಾವುದೋ ಒಂದು ಪ್ರಜ್ಞೆ ಇಟ್ಕೊಂಡಿರ್ತಿರಲ್ಲ, ನಾನು ಇಂತಹವನು ಅಂತ ಹೇಳಿ, ಇದನ್ನ ಸರಿಯಾಗಿ ಇಟ್ಕೊಂಡ್ರೆ, ಅಂದರೆ ಮನಸ್ಸೇ ನಾನು, ಇಂದ್ರಿಯಗಳೇ ನಾನು, ದೇಹವೇ ನಾನು, ಬುದ್ಧಿಯೇ ನಾನು, ಅಹಂಕಾರವೇ ನಾನು ಅಂತ ಹೇಳಿ ಸೀಮಿತವಾಗಿ ಒಂದು ಅಪಾರವಾಗಿರ್ತಕ್ಕಂತಹ ಅನಂತವಾದ ಈ ಆತ್ಮವಸ್ತುವನ್ನ ಯಾವುದೋ ಒಂದು ಪ್ರಕೃತಿಯ ಭಾಗ, ಅದಕ್ಕೆ ನಾವು ಉಪಾಧಿ ಅಂತ ಹೇಳ್ತೀವಿ. ಉಪಹಿತವಾದ ಆತ್ಮ ಚೈತನ್ಯ ಅಂತ ಹೇಳ್ತೀವಿ. ಮುಸುಕಾಗಿರುತ್ತೆ. ಯಾವುದೋ ಕಣ್ಣಿಗೆ ಕಾಣೋದೇನೆ ಅಥವಾ ಕಣ್ಣು ಉಂಟು ಮಾಡತಕ್ಕಂತಹ ಸುಖವೇ ಆತ್ಮ ಸುಖ, ಅಥವಾ ಕಿವಿಯಿಂದ ಏನು ಸುಖ ಉಂಟಾಗುತ್ತೋ ಅದೇ ಆತ್ಮ ಸುಖ, ಅದೇ ನಾನು, ಅದಕ್ಕೋಸ್ಕರವೇ ನಾನಿರೋದು, ಅದನ್ನು ಪಡೆಯೋದೇ ನನ್ನ ಉದ್ದೇಶ, ಅದೇ ಸಾಫಲ್ಯ ಅಂತ ಹೇಳಿ ಸೀಮಿತವಾಗಿರತಕ್ಕಂತಹ, ಮೊದಲೇ ನಾನು ಹೇಳಿದ್ನಲ್ಲ, ಜ್ಞಾನವನ್ನ ಖಂಡ ತುಂಡವಾಗಿ ಮಾಡಿ ಚೂರು ಚೂರು ಇದು ಜ್ಞಾನ ಅದು ಜ್ಞಾನ ಅಂದ್ಕೊಳ್ತೀವಿ. ಆದರೆ ಸಮಗ್ರ ಜ್ಞಾನ ಅಥವಾ ಸಮಗ್ರ ಅರಿವು ಅಂತ ಹೇಳಿದ್ರೆ, ಈ ಒಂದು ಯಾವುದನ್ನು ನಾನು ಜ್ಞಾನ ವಾಹಿನಿ ಅಂತ ಹೇಳಿದೆ, ಗಂಗಾ ಪ್ರವಾಹದ ಹಾಗೆ ಜ್ಞಾನ ಪ್ರವಾಹ ಅಂತ ಹೇಳಿದೆ, ಯಾವ ರೀತಿ ಕ್ಷೇತ್ರ ಅಂತ ಹೇಳಿದೆ, ಎಲ್ಲ ಯಾವ ರೀತಿ ನೀರು ಅನ್ನೋದು, ವಾಯು ಅನ್ನೋದು, ತೇಜಸ್ ಅನ್ನೋದು, ಈ ಪಂಚಭೂತಗಳು ಎಲ್ಲ ಕಡೆ ವ್ಯಾಪಿಸಿರುತ್ತೋ ಅದೇ ರೀತಿ ಈ ಅರಿವು ಸಹ ವ್ಯಾಪಿಸಿರುತ್ತೆ.
ಇದನ್ನ ಆತ್ಮಪ್ರತ್ಯಯ ಅಂತ ಹೇಳಿದ್ರೆ, ತನ್ನದು ಅಂತ ಹೇಳಿದ್ರೆ, ತನ್ನ ಇಂದ್ರಿಯಕ್ಕೆ, ತನ್ನ ದೇಹಕ್ಕೆ, ತನ್ನ ಅಹಂ ಪ್ರತ್ಯಯ, ತನ್ನತನಕ್ಕೆ ಮಾತ್ರ ಸೀಮಿತವಾಗಿಟ್ಟುಕೊಂಡು ಅರಿಯುತ್ತೀವಲ್ಲ, ಆ ಅರಿವು ಅನ್ನೋದು ಸಮಗ್ರ ಅರಿವಲ್ಲ. ಈ ಸಮಗ್ರತೆ ಹೆಚ್ಚಾಗ್ತಾ ಆಗ್ತಾ, ಅಂದರೆ ಈ ವಿವೇಕದ ವ್ಯಾಪ್ತಿ, ಅರಿವಿನ ವ್ಯಾಪ್ತಿ ದೊಡ್ಡದಾಗ್ತಾ ಆಗ್ತಾ, ವಿಕಾಸವಾಗ್ತಾ ಆಗ್ತಾ, ನಮ್ಮ ನಡೆಯಲ್ಲಿಯೂ ಸಹ, ನುಡಿಯಲ್ಲಿಯೂ ಸಹ ಬೇಕಾದಷ್ಟು ಮಾರ್ಪಾಟುಗಳಾಗುತ್ತೆ. ಅಲ್ಲಿಗೆ ಆತ್ಮಾವಲೋಕನದಿಂದ ವ್ಯಕ್ತಿ ವಿಕಾಸವಾಗುತ್ತೆ ಎನ್ನುವುದನ್ನ ನಾನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತೀನಿ. ಯಾತಕ್ಕೋಸ್ಕರ ಆತ್ಮಾವಲೋಕನವನ್ನು ಮಾಡಬೇಕು? ಆತ್ಮ ಚೈತನ್ಯದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ನನ್ನ ಮನಸ್ಸನ್ನೇ ನಾನು ನೋಡುವುದನ್ನು ಅಭ್ಯಾಸ ಮಾಡ್ಕೋಬೇಕು. ನನ್ನ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನನ್ನ ಮನಸ್ಸು ನನಗೆ ದುಃಖವನ್ನು ಉಂಟು ಮಾಡ್ತಾ ಇದೆ, ಉದ್ವೇಗವನ್ನು ಕೊಡ್ತಾ ಇದೆ, ಈ ಉದ್ವೇಗಕ್ಕೆ ಕಾರಣ ಏನು, ದುಃಖಕ್ಕೆ ಕಾರಣ ಏನು? ಯಾವುದೋ ಒಂದು ಅಹಂ ಪ್ರತ್ಯಯ ಇರುತ್ತಲ್ಲ, ನನ್ನ ಅಹಂ ಅದಕ್ಕೆ ಒಂದು ಪೆಟ್ಟು ಬಿದ್ದಾಗ ನನಗೇನೋ ದುಃಖವಾಗುತ್ತೆ. ನಾನು ಆತ್ಮಾವಲೋಕವನ್ನು ಮಾಡಿಕೊಂಡಾಗ ಓಹೋ ಇದರಿಂದ ಹೀಗಾಯಿತು ಅಂತ ಹೇಳಿ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲದೆ ಹೋದರೆ ಮನಸ್ಸು ಹೇಳಿದ ಹಾಗೆ ಕೇಳ್ತೀವಿ, ಬುದ್ಧಿ ಹೇಳಿದ ಹಾಗೆ ಕೇಳ್ತೀವಿ, ಅಥವಾ ನಮ್ಮ ಅಹಂಕಾರ ಏನಿರುತ್ತೆ, ಅಂದರೆ ನಾನು ಅಂತ ಏನೋ ಅನ್ಕೊಂಡಿರ್ತೀನಲ್ಲ, ಈ ಅನ್ಕೊಂಡಿರೋದು ಇವೆಲ್ಲವೂ ಸಹ ಚಿಕ್ಕಂದಿನಿಂದ ನಾವು ಬೆಳೆಸಿಕೊಂಡು ನಮ್ಮ ಬಗ್ಗೆ ನಾವೇ ಏನೇನೋ ಕಲ್ಪನೆಯನ್ನು ಮಾಡಿಕೊಂಡು ಇಟ್ಕೊಂಡಿರ್ತಕ್ಕಂತಹ ಒಂದು ಮೂಟೆ. ಈ ಮೂಟೆಯನ್ನು ನಾವು ಕರಗಿಸ್ಬೇಕು. ಕರಗಿಸಿ ಈ ಯಾವುದೋ ಒಂದು ವೈಶ್ವಿಕವಾಗಿರತಕ್ಕಂತಹ ಜ್ಞಾನ ಗಂಗೆ ಇರುತ್ತೆ, ಅರಿವಿರುತ್ತೆ, ಆ ಒಂದು ಅಖಂಡವಾಗಿರತಕ್ಕಂತಹ ಆತ್ಮ ಚೈತನ್ಯದ ಪ್ರಭೆ ಇರುತ್ತಲ್ಲ, ಅದರಲ್ಲಿ ಅದನ್ನ ಗೀತೆಯಲ್ಲಿ ವಿಶತೆ ತದನಂತರಂ ಅಂತಾರೆ. ವಿಶತೆ ಅಂದರೆ ಅದರಲ್ಲಿ ಪ್ರವೇಶಿಸಬೇಕು. ಯಾವುದೇ ಒಂದು ಹೊರಗಡೆಯ ವಸ್ತು ಅಥವಾ ಯಾವುದೋ ಒಂದು ಸಂಗತಿ ಅಥವಾ ಏನೋ ಒಂದು ಘಟನೆ, ಇದನ್ನು ನಾವು ಈ ಘಟನೆಯನ್ನ ಅನುಭವಿಸಿದಾಗ ಅಥವಾ ನೋಡಿದಾಗ ಅಥವಾ ಶಬ್ದವನ್ನು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಪರಿಣಾಮ ಆಗುತ್ತೆ, ಯಾವ ಪ್ರತಿಕ್ರಿಯೆ ಉಂಟಾಗುತ್ತೆ, ಆ ಪ್ರತಿಕ್ರಿಯೆ ಅನ್ನೋದು ಅಹಂಕಾರದಿಂದ ನಾವು ನಮ್ಮನ್ನು ಏನು ಅನ್ಕೊಂಡಿರ್ತೀವಿ ಆ ಒಂದು ಸ್ವಂತ ಅಥವಾ ಒಂದು ತನ್ನದೇ ಆದ, ಅದಕ್ಕೆ ನಾವು ಚೂರು ಅಂತ ಹೇಳ್ತೀವಿ, ಒಂದು ಖಂಡ, ಅಲ್ಪವಾಗಿ ಜಾಗತಿಕವಾಗಿ ವೈಶ್ವಿಕವಾಗಿ ಸಮಗ್ರವಾಗಿ ನೋಡದೇನೇನೆ ನನಗೆ ಮಾತ್ರ ಅನ್ವಯಿಸ್ಕೊಂಡು ನೋಡೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಅವಾಗೇನಾಗುತ್ತೆ, ನನ್ನ ಕ್ಷೇತ್ರ ಸೀಮಿತವಾಗುತ್ತೆ. ಜ್ಞಾನ ಕ್ಷೇತ್ರ ಸೀಮಿತವಾದಾಗ ನಾವು ನಮ್ಮ ನಡೆ ನುಡಿ ಎಲ್ಲವೂ ಸಹ ಯಾವುದೋ ಒಂದು ಅಲ್ಪವಾದ ರೀತಿಯಲ್ಲಿ, ಅಂದರೆ ಸಮಗ್ರವಾಗಿರತಕ್ಕಂತಹ ದೃಷ್ಟಿ ಇಲ್ಲದೆ ನಮ್ಮ ಸ್ವಂತಿಕೆ ಅಥವಾ ಅಹಂಕಾರ, ಅಹಂ ಪ್ರತ್ಯಯ ಅಂತ ಹೇಳ್ತೀವಿ, ಅಹಂ ತಾನು, ಈ ಅಹಮ್ಮಿನ ಒಂದು ಸೆಳೆತಕ್ಕೆ ಒಳಗಾಗಿ ನಮ್ಮ ಮನಸ್ಸಿನ ಈ ಉದ್ವೇಗಗಳೇ ಆಗಲಿ, ದುಃಖವೇ ಆಗಲಿ, ದುಗುಡವೇ ಆಗಲಿ, ದುಮ್ಮಾನವೇ ಆಗಲಿ, ಇದಕ್ಕೆ ನಾವು ಈಡಾಗ್ತೀವಿ. ಅಲ್ಲಿಗೆ ಆತ್ಮಾವಲೋಕವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಪ್ರತಿನಿತ್ಯವೂ ಸಹ ಒಂದು ಸ್ವಲ್ಪ ಹೊತ್ತು ನನ್ನನ್ನು ನಾನು ಅವಲೋಕಿಸಿಕೊಳ್ಳಬೇಕು. ಇದಕ್ಕೆ ಆತ್ಮಾವಲೋಕನ ಅಂತ ಹೇಳ್ತೀವಿ. ಆವಾಗ ಮನಸ್ಸು ನಿಯಂತ್ರಿಸಲ್ಪಡುತ್ತೆ, ನಿಯಂತ್ರಣಕ್ಕೆ ಬರುತ್ತೆ, ಒಳಗಾಗುತ್ತೆ.
ಅದೇ ರೀತಿ ಬುದ್ಧಿಯನ್ನು ಸಹ ನಾವು ಇದನ್ನ ಇಡೀ ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿಯೂ ಸಹ ಮತ್ತೆ ಮತ್ತೆ ಹೇಳೋದು ಚಿತ್ತಶುದ್ಧಿ ಅಂತ ಹೇಳ್ತೀವಿ. ಬುದ್ಧಿಯನ್ನ, ಈ ಬುದ್ಧಿ ಅನ್ನೋದು ಒಂದು ಉಪಕರಣ. ಈ ಉಪಕರಣವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು, ಶುದ್ಧವಾಗಿಟ್ಕೊಳ್ಬೇಕು, ಹರಿತವಾಗಿಟ್ಕೊಳ್ಬೇಕು. ಕಠೋಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾವ ರೀತಿ ಒಂದು ಉಪಕರಣ ನಾನು ಇಟ್ಕೊಂಡ್ರೆ, ಒಂದು ಕತ್ತಿಯನ್ನ ಇಟ್ಕೊಂಡ್ರೆ ಆ ಕತ್ತಿ ಅದನ್ನ ಹೊಸದು, ಅದು ಯಾವಾಗಲೂ ಸಹ ತನ್ನ ಕೆಲಸ ಮಾಡೋದಕ್ಕೆ ಶಾರ್ಪ್ ಅಂತ ಹೇಳ್ತೇವೆ, ತೀಕ್ಷ್ಣವಾಗಿ ಇರ್ತಕ್ಕಂಥ ಒಂದು ರೀತಿ. ಎಲ್ಲೋ ಒಂದ್ ಕಡೆ ಇಟ್ಕೊಂಡು ಅದಕ್ಕೆಲ್ಲ ತುಕ್ಕು ಹಿಡ್ಕೊಂಡ್ಬಿಟ್ಟಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದೇ ರೀತಿ ಬುದ್ಧಿಯನ್ನು, ಅದನ್ನೇ ನಾವು ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿ ಪ್ರತಿನಿತ್ಯವೂ ಸಹ ನಮ್ಮ ಬುದ್ಧಿ ಇರುತ್ತಲ್ಲ, ಆ ಬುದ್ಧಿ ಅನ್ನೋದು ಯಾವ ರೀತಿ ಎಲ್ಲ ಕಡೆಯೂ ಎಲ್ಲ ಪಂಚಭೂತಗಳು ಇರೋ ರೀತಿಯಲ್ಲಿ ಬುದ್ಧಿಯೂ ಸಹ ಕೇವಲ ನನಗೆ ಮಾತ್ರ ಸೀಮಿತವಾಗಿಲ್ಲದೆ ಬುದ್ಧಿ ಸಾಗರ ಇದೆ. ಆ ಒಂದು ವೈಶ್ವಿಕವಾಗಿರತಕ್ಕಂತಹ ಮಹಾನ್ ಅಂತ ಹೇಳ್ತೀವಿ, ಆ ಒಂದು ವಿಶ್ವದ ಬುದ್ಧಿ ಏನಿರದೆ ಯಾವುದೋ ಒಂದು ಕಡೆ ನಮ್ಮ ಇಡೀ ವಿಶ್ವ ಸಾಗುತ್ತಾ ಇರುತ್ತಲ್ಲ, ಆ ಭಗವಂತನ ದೃಷ್ಟಿ ಏನಿದೆ, ಆ ಭಗವಂತನ ಗುರಿ ಏನಿದೆ, ಆ ಭಗವಂತನ ಕರ್ತವ್ಯಗಳೇನಿದೆ, ಇಡೀ ವಿಶ್ವಕ್ಕೆ ಆಗತಕ್ಕಂತಹ ಯಾವ ಒಂದು ದೃಷ್ಟಿಕೋನವಿದೆ, ಆ ದೃಷ್ಟಿಕೋನಕ್ಕೆ ಅನುಗುಣವಾಗಿ ನನ್ನ ಬುದ್ಧಿಯನ್ನ ಇಟ್ಕೊಳ್ಬೇಕು. ಆವಾಗ ನನ್ನ ಬುದ್ಧಿ ಸಕ್ಷಮವಾಗಿರುತ್ತೆ. ಅದನ್ನೇ ನಾವು ಪ್ರಚೋದನೆ ಅಂತ ಹೇಳಿ, ಧಿಯಃ ನಃ ಪ್ರಚೋದಯಾತ್ ತತ್ ಸವಿತುಃ ಭರ್ಗಃ ವರೇಣ್ಯಂ ಭರ್ಗಃ ಧೀಮಹಿ. ಮತ್ತೆ ಮತ್ತೆ ನಾವು ವಿಶಾಲವಾದ ಈ ಪ್ರಪಂಚದಲ್ಲಿ ನನ್ನನ್ನು ನಾನು ಭಗವತ್ ಕೈಂಕರ್ಯಕ್ಕೆ ತೊಡಗಿಸಿಕೊಳ್ಳುವಂತೆ ಭಗವಂತ ಶಕ್ತಿಯನ್ನು ಕೊಡಪ್ಪ ಅಂತ ಕೇಳ್ಕೊಳ್ತೀವಿ. ನಮ್ಮ ಇಂದ್ರಿಯಗಳನ್ನು ಚೆನ್ನಾಗಿಟ್ಕೊಳ್ಬೇಕು, ನಮ್ಮ ಮನಸ್ಸು ಬುದ್ಧಿ ಅಹಂಕಾರಗಳನ್ನು ಸರಿಯಾಗಿ ಇಟ್ಕೊಳ್ಬೇಕು, ಚಿತ್ತಶುದ್ಧಿಯನ್ನು ಇಟ್ಕೊಳ್ಬೇಕು. ಸಂವೇದನೆ ಅಂತ ಏನು ಹೇಳ್ತೀವಿ, ಆ ಸಂವೇದನೆಗಳನ್ನೆಲ್ಲ ಶುದ್ಧವಾಗಿಟ್ಕೊಂಡ್ರೆ ಆವಾಗ ನಮಗೆ ನಾವು ಕಾಣತಕ್ಕಂತಹ, ನಾವು ಕೇಳತಕ್ಕಂತಹ ಯಾವುದೇ ಘಟನೆ ಇರಲಿ ಅಥವಾ ಹೊರಗಿನ ದೃಶ್ಯಾವಳಿಗಳಿರಲಿ, ಏನು ನಡೆಯುತ್ತೆ ಅವುಗಳಿಗೆ ನಮ್ಮ ಸ್ಪಂದನೆ, ಅದರ ಅರಿವು ನಮ್ಮಲ್ಲಿ ಉಂಟಾಗುತ್ತಲ್ಲ, ಅದರ ಒಂದು ಸೌಖ್ಯ, ಅದರ ಒಂದು ಸಮಗ್ರತೆ ವಿಭಿನ್ನವಾಗಿರುತ್ತೆ. ಈ ಸಮಗ್ರ ದೃಷ್ಟಿ ಅಥವಾ ಸಮಗ್ರ ಅರಿವು ಅನ್ನೋದು ಆತ್ಮ ಚೈತನ್ಯ, ಈ ಆತ್ಮ ಪ್ರಭೆ, ಈ ಆತ್ಮ ವಿಕಾಸ ಅಂತ ಹೇಳಿದ್ನಲ್ಲ, ಆತ್ಮ ವಿಕಾಸ ಅಥವಾ ಆಧ್ಯಾತ್ಮಿಕವಾಗಿರತಕ್ಕಂತಹ ಮುನ್ನಡೆ, ಪ್ರೋಗ್ರೆಸ್, ಇದರಿಂದ ವ್ಯಕ್ತಿತ್ವ ವಿಕಾಸವಾಗುತ್ತೆ. ವ್ಯಕ್ತಿತ್ವ ವಿಕಾಸವನ್ನು ನಾವು ಬೇರೆ ಹೊರಗಡೆಯ ಏನೇ ಪ್ರೋಗ್ರಾಮ್ಸ್ ಮಾಡಿದ್ರೂ ಸಹ, ಯಾರೇ ಹೇಳ್ಕೊಟ್ರೂ ಸಹ, ಅವರು ಹೇಳಿದ್ರು ಅಂತ ನಾವು ಮಾಡಿ ನಾವು ನಮ್ಮ ವ್ಯಕ್ತಿತ್ವದ ವಿಕಾಸವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತರಂಗದ ಚೈತನ್ಯ ಅಂದರೆ ಆತ್ಮಾವಲೋಕನದ ಮೂಲಕ ನಾನು ನನ್ನನ್ನು ಅವಲೋಕಿಸಿಕೊಳ್ಳಬೇಕು. ಅಂದರೆ ನಾನು ಬೇರೆಯಾಗಿದ್ದು ಈ ಜಗತ್ತನ್ನು ಯಾವ ರೀತಿ ನೋಡ್ತೀನೋ ಅದೇ ರೀತಿ ನನ್ನನ್ನು ನಾನು ನೋಡಿ ಪರಿಶೀಲನೆ ಮಾಡಿಕೊಂಡು ಮತ್ತೆ ಮತ್ತೆ ನನ್ನನ್ನು ತಿದ್ದಿಕೊಳ್ಳಬೇಕು. ತಿದ್ದುಕೊಳ್ತಾ ಬುದ್ಧಿಯನ್ನು, ಚಿತ್ತವನ್ನು, ಇಂದ್ರಿಯಗಳನ್ನು, ದೇಹದ ಒಂದೊಂದು ಭಾಗವನ್ನು ಸಹ ಶುದ್ಧವಾಗಿಟ್ಕೊಳ್ಬೇಕು. ಇದಕ್ಕೆ ಆಹಾರ ಸರಿಯಾಗಿರಬೇಕು. ಆಹಾರ ಅಂದರೆ ಬರೀ ಊಟದ ಆಹಾರ ಮಾತ್ರ ಅಲ್ಲ, ಮನಸ್ಸಿಗೂ ಸಹ ಆಹಾರ ಇರುತ್ತೆ. ಆಹ್ರಿಯತೆ ಇತಿ ಆಹಾರ. ಯಾವುದನ್ನು ನಾವು ಸ್ವೀಕರಿಸ್ತೀವಿ, ಯಾವುದನ್ನು ತೆಗೆದುಕೊಳ್ತೀವಿ, ಯಾವುದನ್ನು ನಮ್ಮ ಇಂದ್ರಿಯಗಳಿಗೆ ಕೊಡ್ತೀವಿ, ಯಾವುದನ್ನು ಅವಲೋಕಿಸ್ತೀವಿ, ಅದಕ್ಕೆ ನಾವು ಆಹಾರ ಅಂತ ಹೇಳ್ತೀವಿ. ಅಲ್ಲಿಗೆ
ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯೋಗ ಅಂತ ಹೇಳಿದ್ರೆ ನನ್ನನ್ನು ನಾನು ಈ ಪ್ರಪಂಚಕ್ಕೆ, ಹೊರಗಡೆಯ ಅಂತರಂಗದ ಈ ವಿಶ್ವಕ್ಕೆ ನನ್ನನ್ನು ನಾನು ಹೊಂದಿಸಿಕೊಳ್ಳಬೇಕು. ಇದಕ್ಕೆ ಯೋಗ ಅಂತ ಹೇಳ್ತೀವಿ. ಹೊಂದಿಸೋದು ಅಂದ್ರೇನು? ಸಂಬಂಧ, ಸರಿಯಾದ ಸಂಬಂಧ ಇಟ್ಕೊಳ್ಬೇಕು. ನನ್ನ ಇಂದ್ರಿಯಗಳೇ ಆಗಲಿ, ದೇಹವೇ ಆಗಲಿ, ಮನಸ್ಸೇ ಆಗಲಿ, ಬುದ್ಧಿಯೇ ಆಗಲಿ, ಹೃದಯವೇ ಆಗಲಿ ಕೆಟ್ಟು ಹೋಗಿದ್ರೆ ಅದಕ್ಕೆ ಸರಿಯಾದ ಆಹಾರವನ್ನು ಕೊಡದೇನೆ, ಅದನ್ನ ಒಂದು ಸತ್ಸಂಗದಲ್ಲಿ ಇಡದೇನೆ ಕೆಡಿಸ್ಕೊಂಡು ಬಿಟ್ಟಿದ್ರೆ ಆವಾಗ ನನಗೇನಾಗುತ್ತೆ? ನನ್ನ ಅರಿವು ಕೆಟ್ಟು ಹೋಗುತ್ತೆ. ಅರಿವು ಕೆಟ್ಟು, ಅದಕ್ಕೇನೆ ಅರಿವುಗೆಟ್ಟವರು ಅಂತ ಹೇಳ್ತೀವಿ ನಾವು. ಅರಿವನ್ನ ನಾವು ಕೆಡಿಸ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ನಡೆ ನುಡಿ ಎಲ್ಲ ಕೆಟ್ಟು ಹೋಗುತ್ತೆ. ನಡೆ ನುಡಿ ಕೆಟ್ಟು ಹೋದ ಮೇಲೆ ಆ ವ್ಯಕ್ತಿ ಆ ಸಮಾಜಕ್ಕೆ ಒಂದು ಕಂಟಕವಾಗ್ತಾನೆ, ಸಮಾಜನೂ ಕೆಟ್ಟು ಹೋಗುತ್ತೆ. ಆದ್ದರಿಂದ ವ್ಯಕ್ತಿಯ ಒಂದು ವಿಕಾಸ ಅನ್ನೋದು ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ಬಹಳ ಮುಖ್ಯವಾದದ್ದು. ಈ ವ್ಯಕ್ತಿಯ ವಿಕಾಸ ಅನ್ನೋದು ಆತ್ಮ ಅವಲೋಕನದಿಂದ ಮಾತ್ರ ಬರೋದಕ್ಕೆ ಸಾಧ್ಯ. ಈ ಆತ್ಮ ಅವಲೋಕನ ಅನ್ನೋದು ಆತ್ಮ ಚೈತನ್ಯ ಅನ್ನೋ ಏನು ಬೆಳಕಿದೆ ಆ ಬೆಳಕಿನಲ್ಲಿ ನಡಿಬೇಕು. ಆ ಬೆಳಕು ಇರುವುದನ್ನ ಕಂಡುಕೊಳ್ಳಬೇಕು. ಆ ಬಿಸಿಲಿನಲ್ಲಿ ಅಥವಾ ಆ ಒಂದು ಬೆಳಕಿನಲ್ಲಿ ನಾವು ಮೀಯಬೇಕು. ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಅಲ್ಲಿಗೆ ಇದಕ್ಕೆ ನಾವು ಧ್ಯಾನ ಅಂತ ಹೇಳ್ತೀವಿ. ಆತ್ಮಾವಲೋಕನ ಅನ್ನೋದೇನೆ ಒಂದು ಧ್ಯಾನ. ಇದನ್ನ ಧ್ಯಾನ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನ ಹೇಳ್ತಾರೆ. ಆದರೆ ಪ್ರಾಚೀನವಾದ ಉಪನಿಷತ್ತುಗಳಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಧ್ಯಾನ ಅಂದ್ರೆ ಒಂದು ರೀತಿಯ ಗಮನವಿಡೋದು. ಗಮನವಿಡೋದೇ ಧ್ಯಾನ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಕೂತ್ಕೊಂಡೆ, ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೂಗು ಹಿಡ್ಕೊಂಡೆ, ತಲೆ ಹಿಡ್ಕೊಂಡೆ, ಇನ್ನೇ ಕೈ ಒಳಗೆ ಹಾಕ್ದೆ, ಕಾಲು ಎಳಕ್ ಹಾಕ್ದೆ, ಇದೆಲ್ಲ ಧ್ಯಾನ ಅಲ್ಲ. ಆದರೆ ಧ್ಯಾನಕ್ಕೆ ಇದು ಸಹಾಯ ಆಗಬಹುದು. ಧ್ಯಾನ ಅನ್ನೋದೇನಪ್ಪ ಅಂದ್ರೆ, ನಾನು ಏನೇ ಕೆಲಸ ಮಾಡಲಿ, ನಾನು ಈ ಇಂದ್ರಿಯಗಳ ಮೂಲಕವೇ ಆಗಲಿ, ಹೃದಯದ ಮೂಲಕವೇ ಆಗಲಿ, ಬುದ್ಧಿಯ ಮೂಲಕವೇ ಆಗಲಿ, ಅಥವಾ ಮನಸ್ಸಿನ ಮೂಲಕವೇ ಆಗಲಿ, ನಡೆನುಡಿಯಲ್ಲಿಯೇ ಆಗಲಿ, ಒಂದೊಂದು ಕ್ಷಣದಲ್ಲೂ ಏನೇನು ಮಾಡ್ತಾ ಇದೀನೋ ಅದನ್ನ ಗಮನವಿಟ್ಟು ಮಾಡಿದರೆ ನನಗೆ ಒಂದು ಸಮಗ್ರತೆಯ ಪರಿಚಯವಾಗಿ ಸಮಗ್ರ ಜ್ಞಾನ ಉಂಟಾಗುತ್ತೆ. ಈ ಒಂದು ಸಮಗ್ರವಾಗಿರ್ತಕ್ಕಂತಹ ಜ್ಞಾನದಿಂದ ಆತ್ಮ ಚೈತನ್ಯ ಪ್ರಜ್ವಲಿಸುತ್ತೆ. ಇದನ್ನ ನಾವು ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಅಂತ ಹೇಳಿ, ಇದು ನಾವು ಯಾವುದನ್ನ ಅಗ್ನಿ ಅಂತ ಹೇಳ್ತೀವಿ, ಅಥವಾ ಸೂರ್ಯ ಅಂತ ಹೇಳ್ತೀವಿ, ಅಥವಾ ಬೆಂಕಿ ಅಂತ ಹೇಳ್ತೀವಿ, ಈ ಹೊರಗಡೆಯ ಬೆಳಕೆಲ್ಲ ಇರುತ್ತಲ್ಲ, ಆ ಬೆಳಕುಗಳಿಗೂ ಸಹ ಬೆಳಕಾಗಿರತಕ್ಕಂತಹ ಆತ್ಮ ಪ್ರಭೆಯನ್ನು ನಾವು ಕಾಣೋದಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು. ಅದಕ್ಕೆ ಆತ್ಮಾವಲೋಕನ ಮಾಡಬೇಕು. ಈ ಪ್ರಭೆಯಲ್ಲಿ, ಈ ಚೈತನ್ಯದಿಂದ ನಮ್ಮ ಬೇರೆ ಬೇರೆ ಯಾವುದ್ಯಾವುದೋ ಅರಿವಿರುತ್ತಲ್ಲ, ಯಾವುದನ್ನು ನಾವು ಇಂದ್ರಿಯಗಳ ಅರಿವು ಅಂತ ಹೇಳಿದ್ವಿ, ಅಥವಾ ಯಾವುದೋ ಒಂದು ಸಂವೇದನೆ, ಒಂದು ನೋವಿನ ಅರಿವು ಅಂತ ಹೇಳಿದ್ವಿ, ಅಥವಾ ಯಾವುದೋ ಮನಸ್ಸಿನ ಸಂವೇದನೆ, ಅಥವಾ ಉದ್ವೇಗ, ಅಥವಾ ಸುಖ ದುಃಖ ಅಂತ ಹೇಳಿದ್ವಿ, ಅಥವಾ ಬೌದ್ಧಿಕವಾಗಿರ್ತಕ್ಕಂತಹ ಯಾವುದೋ ಒಂದು ಅರಿವು ಅಂತ ಹೇಳಿದ್ವಿ. ಇವೆಲ್ಲವೂ ಸಹ ಚೂರು ಚೂರಾಗಿರ್ತಕ್ಕಂಥದ್ದನ್ನ ಸಮಗ್ರವಾಗಿ ಎಲ್ಲವೂ ಸಹ ತನ್ನದಾಗಬೇಕು, ತಾನಾಗಬೇಕು. ಎಲ್ಲಿಯವರೆಗೆ ತಾನಾಗಬೇಕು ಅಂದ್ರೆ, ಈ ಸಂಬಂಧ ಅನ್ನೋದು ಹೊರಗಿನ ಪ್ರಪಂಚಕ್ಕೂ ತನ್ನ ಅಂತರಂಗದ ಬೇರೆ ಬೇರೆಯ ವಿಭಿನ್ನ ಉಪಕರಣಗಳಿಗೂ ಒಂದು ಸಾಮರಸ್ಯ ಉಂಟಾದಾಗ, ಅಂತರಂಗದಲ್ಲಿಯೂ ಸಹ ಬಹಿರಂಗದಲ್ಲಿಯೂ ಸಹ ಅಖಂಡತೆ
ಅಂದರೆ ಖಂಡ ತುಂಡವಾಗಿ ಚೂರು ಚೂರಾಗಿ ಚೆಲ್ಲಿ ಹೋಗಿರೋದನ್ನೆಲ್ಲ ಸೇರಿಸ್ಕೊಂಡು ಇಡೀ ಒಂದು ವಿಶ್ವ ಏನಿದೆ ಆ ವಿಶ್ವದ ಸಮಗ್ರತೆಯ ದೃಷ್ಟಿಯಿಂದ ನಮ್ಮ ಸಂಬಂಧ, ಅದರಲ್ಲಿ ನಾವು ಒಂದಾಗಿ ಸಮಗ್ರವಾಗಿ ನೋಡುವುದು ಅಂದಾಗ ನಮ್ಮ ಕ್ರಿಯೆ ಅನ್ನೋದು ಬೇರೆ, ಅರಿವು ಅನ್ನೋದು ಬೇರೆ, ಮಾಡೋದು ಬೇರೆ, ಹೇಳೋದು ಬೇರೆ, ನಡೆ, ನುಡಿ, ಕ್ರಿಯೆ ಎಲ್ಲವೂ ಸಹ ಅರಿವಾಗುತ್ತೆ. ಅಂದರೆ ಅರಿವು ಅನ್ನೋದು ಬೇರೆ ಅಲ್ಲ, ಇರುವು ಅನ್ನೋದು ಬೇರೆ ಅಲ್ಲ. ನಾವಿರೋದೇನೆ ನಮ್ಮ ಅರಿವಿನ ಆಧಾರದ ಮೇಲೆ. ಆದ್ದರಿಂದ ಅರಿವು ಅನ್ನೋದು ಅತಿ ಮುಖ್ಯವಾದದ್ದು. ಅರಿವಿನಿಂದಲೇ ಅರಿವು ಹೆಚ್ಚಾಗ್ತಾ ಆಗ್ತಾ, ಸಮಗ್ರವಾಗ್ತಾ ಆಗ್ತಾ, ಅಖಂಡವಾಗ್ತಾ ಆಗ್ತಾ ನಾವು ನಮ್ಮ ಸಂಬಂಧವನ್ನು, ಯೋಗ ಅಂತ ಹೇಳಿದ್ನಲ್ಲ, ಆ ಯೋಗ, ವಿಶ್ವಾತ್ಮನ ಯೋಗ, ಅವನ ಜೊತೆಯಲ್ಲಿ ಹೊಂದಿಕೊಳ್ಳೋದನ್ನು, ಈ ಹೊಂದಿಸಿಕೊಳ್ಳುವುದೇನು ನಾವು ಬೆಳೆಸ್ಕೊಳ್ತೀವಿ. ಹೆಚ್ಚು ಹೆಚ್ಚು ಹೊಂದಿಕೊಳ್ತಾ ಹೆಚ್ಚಿನ ಒಂದು ಆತ್ಮ ಸುಖ ಏರ್ಪಡುತ್ತೆ. ಯಾವುದನ್ನು ನಾವು ಹೊರಗಡೆಯ ಸುಖ ಅಂತ ಹೇಳ್ತೀವಿ, ಇಂದ್ರಿಯ ಸುಖವೂ ಸಹ ಆತ್ಮ ಸುಖವಾಗಬಲ್ಲದು. ಯಾವಾಗ ಅಂದರೆ ಇಂದ್ರಿಯ ಅನ್ನೋದೇ ಆಗಲಿ, ಮನಸ್ಸು ಅನ್ನೋದೇ ಆಗಲಿ, ಬುದ್ಧಿ ಅನ್ನೋದೇ ಆಗಲಿ ಎಲ್ಲ ಬೇರೆ ಬೇರೆ ಆಗಿಲ್ದೇನೆ ಅಖಂಡವಾಗಿ ಆತ್ಮಜ್ಯೋತಿಯಲ್ಲಿ ಲೀನವಾದಾಗ ಎಲ್ಲ ಸುಖವೂ ಸಹ ಆತ್ಮ ಸುಖವೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಈ ಧ್ಯಾನ ಅನ್ನೋದನ್ನು ಸ್ವಲ್ಪ ಸಮಯ ನಾವು ಕೊಟ್ಟು ರೂಢಿಸಿಕೊಂಡು ಸಮಗ್ರತೆಯನ್ನು ಮತ್ತು ಆತ್ಮ ಚೈತನ್ಯದ ಬಿಸಿಲಿನಲ್ಲಿ, ಆ ಒಂದು ಪ್ರಖರವಾಗಿರತಕ್ಕಂತಹ ಬೆಳಕಿನಲ್ಲಿ ನಮ್ಮನ್ನು ನಾವು ನಡೆಸ್ಕೊಳ್ಳೋದನ್ನು, ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನದ ರೀತಿ ನೀತಿಗಳನ್ನು ಬದಲಾಯಿಸಿಕೊಂಡು ಇದರಿಂದ ಆತ್ಮ ಸೌಖ್ಯ ಉಂಟಾಗುತ್ತೆ, ಇದರಿಂದ ಆಧ್ಯಾತ್ಮಿಕವಾದ ಬೆಳವಣಿಗೆ ಉಂಟಾಗುತ್ತೆ, ಇದರಿಂದ ಆತ್ಮಕ್ಷೇಮವಾಗುತ್ತೆ. ಈ ಒಂದು ಜ್ಞಾನ ಪ್ರವಾಹದಲ್ಲಿ ನಾವು ಈಜ್ತಾ ಮುಂದಕ್ಕೆ ಹೋಗಬೇಕು. ಎಷ್ಟೋ ದೇಹಗಳು ಬರುತ್ತೆ, ಎಷ್ಟೋ ದೇಹಗಳು ಬಿದ್ದು ಹೋಗುತ್ತೆ, ಆದರೆ ಆತ್ಮ ಮಾತ್ರ ಮುಂದಕ್ಕೆ ಹೋಗ್ತಾ ಇರುತ್ತೆ. ಈ ಒಂದು ಜ್ಞಾನ ಪ್ರವಾಹದಲ್ಲಿ ಒಬ್ಬೊಬ್ಬ ವ್ಯಕ್ತಿಯೂ ಸಹ ಒಂದೊಂದು ಮಮೈವಾಂಶೋ ಜೀವಲೋಕೆ ಅಂತ ಹೇಳಿದಾಗೆ ಆತ್ಮವೂ ಸಹ ಮುಂದಕ್ಕೆ ಹೋಗಬೇಕು. ಇದರಿಂದ ಜಗತ್ತಿಗೆ ಕ್ಷೇಮ, ಇದರಿಂದ ಆತ್ಮಕ್ಷೇಮ, ಇದರಿಂದಲೇ ಆತ್ಮ ಸಾಕ್ಷಾತ್ಕಾರ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಕೊಳ್ತೀನಿ. ಈ ಒಂದು ಅವಕಾಶವನ್ನು ಕೊಟ್ಟಿರತಕ್ಕಂತಹ ವಾಣಿ ಮತ್ತು ವಾಸುದೇವ್ ಮತ್ತು ನಿಮ್ಮ ಎಲ್ಲರಿಗೂ ಸಹ ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.